नमो वेदान्तवेदिने अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् यस्य प्रचण्डतपसा श्रुतिगीतवृत्तस्तुष्टो हरिः किल वशं वदतामवाप श्रीमध्वसन्मतपयो निधिपूर्णचन्द्रः श्रीविष्णुतीर्थमुनिरान्मुदमातनोतु अस्मद्गुरुसमारम्भाम् टीकाकृत्पादमध्यगाम् श्रीमदाचार्यपर्यन्ताम् वन्दे गुरुपरम्पराम् श्रीगुरुभ्यो नमः हरिः ओम् ಸಾಧನೆಯ 4 ಮುಖಗಳನ್ನು ನಾನು ಮೊನ್ನೆ ಹೇಳಿದ್ದೇನೆ. ಒಂದು, ಮೊದಲನೇದ್ದು ವೈರಾಗ್ಯ, ಎರಡನೇದ್ದು ಭಕ್ತಿ, ಮೂರನೇದ್ದು ಉಪಾಸನೆ, ನಾಲ್ಕನೇದ್ದು ಜ್ಞಾನ. ಜ್ಞಾನ ಅಂದ್ರೆ ಅಪರೋಕ್ಷ ಜ್ಞಾನ. ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ, ಸ್ವಂತ ಅವರ ಅನುಭವದ ಮಾತನ್ನ ಹೇಳ್ತಾ ಇದ್ದಾರೆ. ಜಯತೀರ್ಥ ಕೃತವು ಪ್ರವಣೋ ನ ಪುನರ್ಭವಭಾಗ್ ಭವತೀತಿ ಮತಿರ್ಹಿ ಮಮ. ಜಯತೀರ್ಥರ ಗ್ರಂಥಗಳಲ್ಲಿ ವಿಶೇಷವಾದ ಆಸಕ್ತಿಯನ್ನು ಪಡೆದುಕೊಂಡಂತಹ ವ್ಯಕ್ತಿಗೆ ಪುನಃ ಜನ್ಮ ಬರೋದಿಲ್ಲ. ಯಾಕೆ ಅಂದ್ರೆ ಪುನರ್ಜನ್ಮ ಬರದೇ ಇರೋದಕ್ಕೆ ಅಂತ ಏನೇನು ಸಾಧನವೋ ಆ ಎಲ್ಲಾ ಸಾಧನಗಳನ್ನು ಕೂಡ ಜಯತೀರ್ಥರ ಗ್ರಂಥ ನಮ್ಮಿಂದ ಮಾಡಿಸತ್ತೆ. ಅದರಲ್ಲಿ ನಾವು ನಿನ್ನೆ ವೈರಾಗ್ಯ, ಭಕ್ತಿ ಮೊದಲಾದವುಗಳನ್ನ ಹೇಗೆ ಟೀಕಾರಾಯರ ಗ್ರಂಥ ನಮಗೆ ತಂದುಕೊಡುತ್ತೆ ಅಂತ ನೋಡಿದ್ವಿ. ಜೊತೆಗೆ ಏನ್ ತೋರಿಸ್ಕೊಡ್ತಾ ಇದ್ದಾರೆ ವಿಷ್ಣು ತೀರ್ಥರು ಅಂದ್ರೆ, ಈ ವೈರಾಗ್ಯ ಭಕ್ತಿ ಸಂಪಾದನೆಗೆ ಇಂತಹ ಗ್ರಂಥಗಳನ್ನು ಅವಲಂಬಿಸದೆ ಬೇರೆ ಮಾರ್ಗವನ್ನ ಹಿಡಿದುಕೊಂಡ್ರೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಹಿಂದೆ ಹೇಳ್ಬೇಕಾದ್ರೆ ವೈರಾಗ್ಯದ ಬಗ್ಗೆ ಬಂತು, ಯದು ತಾಪಸ ಲಭ್ಯಂ ಅನಂತ ಭವೈಹಿ ಅಂತ. ವೈರಾಗ್ಯವನ್ನು ಪಡೆದುಕೊಳ್ಳೋದಕ್ಕೆ ಅಂತ ಎಷ್ಟೆಲ್ಲ ಜನ್ಮಗಳನ್ನ ಪಡೆದುಕೊಳ್ಳಬೇಕಾಗತ್ತೆ. ಬರಲ್ಲ ವೈರಾಗ್ಯ. ಈ ಜನ್ಮದಲ್ಲಿ ನಮಗೆ ನಾನಾ ತರಹದ ಹೊಡೆತಗಳನ್ನ ತಿಂದು ಸಾಕಪ್ಪ ಇದೆಲ್ಲ ಏನು ಉಪಯೋಗ ಇಲ್ಲ ಅಂತ ಹೇಳೋ ಹಂತಕ್ಕೆ ಅಂತ ನಾವು ಹೋಗ್ಬಹುದು ಒಂದು ವಯಸ್ಸಾಗೋಷ್ಟೊತ್ತಿಗೆ. ಆದ್ರೆ ಅದೇ ಸಂದರ್ಭದಲ್ಲಿ ಅದೇ ನೆನಪಿನಲ್ಲಿ ನಮಗೆ ಮತ್ತೆ ಯೌವನ ಬಂದ್ರೆ ಸ್ವಲ್ಪ ಆ ನಮ್ಮ ಅನುಭವ ಉಪಯೋಗಕ್ಕೆ ಬರಬಹುದೇನೋ. ಆದ್ರೆ ಮತ್ತೆ ಯೌವನ ಬರ್ಬೇಕು ಅಂದ್ರೆ ಇನ್ನೊಂದು ದೇಹಕ್ಕೆ ಹೊರಟೋಗ್ತೀವಿ ನಾವು. ಇನ್ನೊಂದು ದೇಹ ಅಂತಂದ್ರೆ ಹೇಗೆ ಅಂದ್ರೆ ಮತ್ತೆ ಹೊಸ ಅನುಭವ, ಹಳೆ ಅನುಭವದ್ದೆಲ್ಲ ಏನು ಗೊತ್ತಿಲ್ಲ. ಅದಕ್ಕೆ ಕೆಲವರು ಆಲೋಚನೆ ಮಾಡ್ತಾರೆ, ಏನು ಅಂದ್ರೆ ಮಕ್ಕಳಿಗೆ ಹೇಳ್ತಾರೆ, ನೋಡು ನಾನು ಅನುಭವ ಪಟ್ಟು ಇದೆಲ್ಲ ಅಸಾರ ಅಂತ ತಿಳ್ಕೊಂಡಿದೀನಿ, ನೀನ್ ಇದ್ರೊಳಗೆ ಬೀಳ್ಲಿಕ್ಕೆ ಹೋಗ್ಬೇಡ. ಅವನೇನಂತಾನೆ, ಮಗ ನೀನೆಲ್ಲ ಮಜಾ ಮಾಡುವ ಹಾಗೆ ಮಾಡಿ ನಿನಗೆ ಅದರಲ್ಲಿ ಯಾರ್ದೋ ಅವಮಾನ ಆಯ್ತೋ, ಅಸಹ್ಯ ಆಯ್ತೋ, ಇನ್ನೇನೋ ತೊಂದರೆ ಆಯ್ತೋ, ಅಥವಾ ಶಕ್ತಿ ಸಾಲದಾಯ್ತೋ ಅಂತಂದ್ಬಿಟ್ಟು ನಿನಗೆ ಬೇಡ ಅಂತ ಆದ ಮಾತ್ರಕ್ಕೆ ನನ್ನೂ ಯಾಕೆ ತಳ್ತೀಯ, ನಾನ್ ಹೀಗೆ ಇರೋದು ಅಂತ ಅವನು ಹೇಳ್ತಾನೆ. ಅವನು ಮತ್ತು ಅವನ ಮಗನಿಗೆ ಹಾಗೆ ಹೇಳೋದು ಎಂದೂ ಆಗದ ಕೆಲಸ. ಆದರೆ ಮಹಾನುಭಾವರಾದಂತಹ ಟೀಕಾರಾಯರ ಗ್ರಂಥಗಳು, ಶ್ರೀಮದ್ ಆಚಾರ್ಯರ ಗ್ರಂಥಗಳು, ವೇದಾದಿ ಸಚ್ಚಾಸ್ತ್ರಗಳನ್ನು ಓದಿದ್ದರಿಂದ ಏನು ನಮ್ಮ ವೈರಾಗ್ಯ ಅಂತ ಬರುತ್ತೆ. ಈ ವೈರಾಗ್ಯ ಅಂತನ್ನೋದು ಈ ಜನ್ಮದಲ್ಲಿ ಪಡೆದುಕೊಂಡಿರ್ತಿರಲ್ಲ ಎಷ್ಟಂಶ, ಅದು ಮುಂದಿನ ಜನ್ಮಕ್ಕೂ ವರ್ಗಾವಣೆ ಆಗತ್ತೆ. ಈಗ ಎಷ್ಟೋ ಕಡೆಗೆ ನಾವು ನೋಡ್ತೀವಿ,
ಜನ್ಮಸಿದ್ಧವಾಗಿ ಕೆಲವರಿಗೇನು ಅಂದ್ರೆ ಸಾಕಷ್ಟು ವಿಷಯಗಳಲ್ಲಿ ಅನಾಸಕ್ತಿ ಇರುತ್ತೆ. ಎಷ್ಟೋ ಜನರಲ್ಲಿ ನಾವು ನೋಡ್ತೇವೆ ಜನ್ಮಸಿದ್ಧವಾಗಿ ದೇವರ ಕಡೆಗೆ ಆಕರ್ಷಣೆ ಇರ್ತದೆ. ಯಾಕೆ ಬಂತದು? ಹಿಂದಿನ ಜನ್ಮಗಳಲ್ಲಿ ಈ ರೀತಿಯ ಸಚ್ಚಾಸ್ತ್ರ ಅಭ್ಯಾಸವನ್ನು ಮಾಡಿದ್ದಕ್ಕೆ ಬಂದದ್ದೇ ಹೊರತು ಲೋಕದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತನ್ನುವಂತಹ ಪರೀಕ್ಷೆ ಮಾಡಿ ಮಾಡಿ ಬಂದಂತಹದ್ದಲ್ಲ ಅದು ಭಾವನೆ. ಅದೇ ರೀತಿಯಾಗಿ ನಾವಿವತ್ತು ತಿಳಿದುಕೊಳ್ಳಬೇಕಾದಂತಹ ಉಪಾಸನೆಯ ಬಗ್ಗೆಯೂ ಕೂಡ ಇದೆ. ದೇವರ ಉಪಾಸನೆ ಮಾಡಬೇಕು. ನೀವು ಎಷ್ಟೇ ವೈರಾಗ್ಯ ಭಕ್ತಿ ಅಂತ ಪಡೆದುಕೊಂಡ್ರೂ ಮೋಕ್ಷ ಆಗಲ್ಲ. ಯಾಕೆ? ಆ ಭಕ್ತಿ ಎಂಬುದು ಎಲ್ಲಿ ನಿಮ್ಮನ್ನ ಕೊಂಡೊಯ್ಯಬೇಕು? ಉಪಾಸನೆ ಮಾಡುವಂತೆ ಮಾಡಬೇಕು. ಉಪಾಸನೆ ಅಂತನ್ನೋದನ್ನ ಮಾಡೋದಕ್ಕೆ ಹೇಗ್ ಮಾಡಬೇಕು ಅಂತ ವಿಚಾರ ಬಂದಾಗ ಶಾಸ್ತ್ರಗಳಲ್ಲಿ ನೀವು ಅಲ್ಲೆಲ್ಲಿ ನೋಡ್ತೀರಾ ಅಥವಾ ಯಾರನ್ನಾರು ಕೇಳ್ತೀರಾ ಏನ್ ಮಾಡಬೇಕು? ಕಾಡಿಗೆ ಹೋಗ್ಬೇಕ್ರಿ ಅಂತ ಯಾರೋ ಹೇಳಿದ್ರು. ಯಾಕೆ ಅಂತ ಕೇಳಿ, ಶಾಂತವಾದ ವಾತಾವರಣ ಇರುತ್ತೆ. ಅದು ಬೇರೆ ಒಳ್ಳೆ ಚಿತ್ರಕಲೆ ಅವು ಇವು ಬರೋಂಥವ್ರು ನಿಮ್ಗೆ ಶಾಂತವಾದ ವಾತಾವರಣ ಇರುವಂತಹ ಒಂದು ಕಾಡಿನ ಚಿತ್ರ ಬರೆದು ಅಲ್ಲಿ ಯಾವುದೋ ಒಂದು ಮರದ ಕೆಳಗೆ ಸುಂದರವಾಗಿ ಯಾರೋ ಒಬ್ರು ಋಷಿಗಳು ತಪಸ್ಸು ಮಾಡ್ತಾ ಕೂತಿರೋದು, ವಿಶಾಲವಾದಂತಹ ಶಾಖೋಪಶಾಖೆಗಳು, ತಂಪಾದಂತಹ ಗಾಳಿ ಬೀಸ್ತಿರೋದ್ರಲ್ಲಿ ಚಿತ್ರಣ ಮಾಡಿಬಿಟ್ರೆ, ಆ ತರದ ಪರಿಸರ ಒದಗಿಸ್ಕೊಟ್ರೆ ಎಲ್ಲರಿಗೂ ಉಪಾಸನೆ ಮಾಡ್ಲಿಕ್ಕಾಗತ್ರಿ ಅಂತೀವಿ ನಾವು. ಅಲ್ಲಿ ಹೋಗಿರ್ಬೇಕು, ಎಷ್ಟು ಕಷ್ಟ ಇದೆ ಅನ್ನೋದು ಅಲ್ಲಿ ಹೋದ್ಮೇಲೆ ಗೊತ್ತಾಗ. ವನವಾಸ ಅಂದ್ರೆ ಬರೀ ಕಾಡಲ್ಲಿರೋದು ಅಂತ ಅಷ್ಟೇ ಅಲ್ಲ, ಕೆಲವರು ನೀರೊಳಗೆ ಇದ್ದು ತಪಸ್ಸು ಮಾಡಿದವರು. ವನ ಅನ್ನೋದಕ್ಕೆ ನೀರು ಅಂತನೂ ಅರ್ಥ ಇದೆ. ಪಯಃ ಕೀಲಾಲಂ ಅಮೃತಂ ಜೀವನಂ ಭುವನಂ ವನಂ ಅಂತ ಕೋಶದಲ್ಲಿ ವನ ಅಂದ್ರೆ ನೀರು ಅಂತನೂ ಅರ್ಥ ಇದೆ. ಆದ್ರೆ ನೀರು ಅದ್ರೊಳಗೆ ಹೋಗಿ ಇದ್ದು ತಪಸ್ಸು ಮಾಡುವಂಥವ್ರು ಇದ್ದಾರೆ. ಉಪಾಸನೆ, ದೇವ್ರ ಉಪಾಸನೆ ಮಾಡ್ಬೇಕಪ್ಪ, ಸೌಭರಿ ಮಹರ್ಷಿಗಳ ಕಥೆಗಳನ್ನೆಲ್ಲ ಕೇಳ್ತಾರೆ. ಕಾಡಲ್ಲಂತೂ ಬೇಕಾದಷ್ಟು ಜನ ಇದ್ದಾರೆ. ಉಪನಿಷತ್ತುಗಳಲ್ಲಿ ಹೇಳ್ತಿರ್ತಾರೆ, ತಪಸ್ಸತ್ಯೇ ಯೇಭ್ಯುಪವಸಂತ್ಯರಣ್ಯೇ ಶಾಂತಾ ವಿದ್ವಾಂಸೋ ಭೈಕ್ಷಚರ್ಯಾಂ ಚರಂತಹ. ನಾವು ಯಾರು ತುಂಬಾ ದೊಡ್ಡ ದೊಡ್ಡವ್ರ ಕಥೆಗಳನ್ನು ಕೇಳಿದೀವಿ, ಅವ್ರಗಳ ಜೀವನದಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಈ ಕಾಡಲ್ಲಿ ವಾಸ ಮಾಡೋದು ಅನ್ನೋಂಥ ಅಂಶ ಬಂದೇ ಬಿಟ್ಟಿರುತ್ತೆ. ಟೀಕಾರಾಯರದ ಗ್ರಂಥದ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ. ಟೀಕಾರಾಯರು ಸ್ವಂತ ಕಾಡಲ್ಲಿ ಒಂದು ಗುಹೆ ಒಳಗೆ ಕೂತ್ಕೊಂಡು, ಯರಗೋಳದ ಗುಹೆಯಲ್ಲಿ ಕುಳಿತುಕೊಂಡು ಗ್ರಂಥ ಬರೆದಿದ್ದಾರೆ. ಮತ್ತೆ ವಾದಿರಾಜರ ಕಥೆಯಲ್ಲಿ ಕೇಳ್ತೀವಿ, ಅವರು ತಪೋವನದಲ್ಲಿ ಇದ್ದು ಭಗವಂತನ ಉಪಾಸನೆ ಮಾಡಿದ್ದು. ಈ ನ್ಯಾಯಸುಧಾ ಸ್ತೋತ್ರವನ್ನ ಬರೆದಿರುವಂತಹ ವಿಷ್ಣು ತೀರ್ಥರ ಕಥೆಯಲ್ಲಿ ಕೇಳ್ತೀವಿ, ಅವರು ಇದ್ದದ್ದೇ ಆರಣ್ಯಕಾಚಾರ್ಯರು ಅಂತ, ಕಾಡಲ್ಲಿರೋರು. ಇನ್ನೂ ನಿಮಗೆ ಹೇಳ್ತೀನಿ, ಪ್ರತಿಯೊಬ್ಬರೂ ಕೂಡ ಏನು ಉಪನಿಷತ್ತುಗಳನ್ನ ಓದ್ತಾರೆ ನೋಡ್ರಿ, ಇವತ್ತಿಗೆಲ್ಲ ಹೋಗ್ಬಿಟ್ಟಿದೆ. ಜನ ಕ್ರಮಗಳನ್ನ ಮೀರೋದ್ರಲ್ಲಿ ತುಂಬಾ ನಿಪುಣರಾಗ್ಬಿಟ್ಟಿದ್ದಾರೆ ಇವಾಗ. ಐತರೇಯೋಪನಿಷತ್ತು, ಛಾಂದೋಗ್ಯೋಪನಿಷತ್ತು, ಬೃಹದಾರಣ್ಯಕೋಪನಿಷತ್ತು ಇವೆಲ್ಲ ಇದೆಯಲ್ಲ, ಇದನ್ನೆಲ್ಲ ಎಲ್ಲಿ ಓದ್ಬೇಕು ಗೊತ್ತಾ? ಮನೆಯಲ್ಲಿ ಓದೋದಲ್ಲ ಇವೆಲ್ಲ, ಕಾಡಲ್ಲೇ ಓದ್ಬೇಕು. ಇದಕ್ಕೆ ಏನ್ ಹೆಸರು ಗೊತ್ತಾ? ಉಪನಿಷತ್ತುಗಳಿರುವ ವೇದದ ಭಾಗಕ್ಕೆ ಆರಣ್ಯಕ ಅಂತ ಹೆಸರು. ಆರಣ್ಯಕ ಅಂತ ಯಾಕೆ ಹೆಸರು ಅನ್ನೋದನ್ನ ವೇದ ವ್ಯಾಖ್ಯಾನಗಳಲ್ಲಿ ಜನ ತೋರಿಸ್ತಾರೆ. ಅರಣ್ಯದಲ್ಲಿ ಅಧ್ಯಯನ ಮಾಡುವುದಕ್ಕೆ ಯೋಗ್ಯವಾದದ್ದು ಅಂತಾದದರಿಂದಲೇ ಆರಣ್ಯಕ ಅಂತ ಹೆಸರು. ಹಿಂಗಾಗಿ ಯಾರೇ ಒಬ್ಬ ಸಾಧಕ ಅಂತ ಇದ್ರೆ ಅವನು ಅರಣ್ಯಕ್ಕೆ ಹೋಗ್ಲೇಬೇಕು ತನ್ನ ಜೀವನದಲ್ಲಿ ಒಂದು ಹಂತದಲ್ಲಿ. ಗುರುಗಳ ಹತ್ರ ಉಪನಿಷತ್ತು ಓದಿದ್ಮೇಲೆ ತಾನೇ ಅವನು ಬಂದು ಸಮಾವರ್ತನ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಬೇಕು. ಮುಂದೆ ಅವನು ತನ್ನ ಸಾಂಸಾರಿಕ ಜೀವನ ನಡೆಸುವ ಮೊದಲು
ಒಂದ್ ಹಂತದಲ್ಲಿ ಉಪನಿಷತ್ತು ಓದ್ಬೇಕಾದ್ರೆ ಆ ತರಹ ಕಾಡಲ್ಲಿದ್ದು ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿಕೊಂಡು ಬರಬೇಕು. ಏನೊಂದು 100 ವರ್ಷದ ಕೆಳಗೆಲ್ಲ ನಾವು ಕಥೆ ಕೇಳ್ತಾ ಇದ್ವಿ. ಅವರು ನಮ್ಮ ಮುತ್ತಜ್ಜಿ ಹೇಳ್ತಾ ಇದ್ರು, ಅವರ ತಂದೆ ಛಾಂದೋಗ್ಯೋಪನಿಷತ್ತನ್ನ ಪಾಠ ಹೇಳಬೇಕಾದ್ರೆ ಶಿಷ್ಯರನ್ನ ಕರ್ಕೊಂಡು ಹೋಗಿ ಊರೊರಗೆ ಗುಡಿಸಲು ಮಾಡ್ಕೊಂಡಿರ್ತಾ ಇದ್ರು. ಊರೊರಗೆ ಕಾಡಲ್ಲಿ ಗುಡಿಸಲು ಮಾಡಿಕೊಂಡು ಇದ್ದು ಪಾಠ ಹೇಳಿ ಮುಗಿದ ಮೇಲೆ ಆ ಗುಡಿಸಲನ್ನ ನೆಲಸಮ ಮಾಡಿ ಬರ್ತಾ ಇದ್ರು. ಮುಂದಿನ ಪಾಠ ಮತ್ ಮನೇಲಿ ಬಂದ್ ಮಾಡ್ತಾ ಇದ್ರು. ಅಂದ್ರೆ ಜೀವನದಲ್ಲಿ ಅವಿಭಾಜ್ಯ ಅಂಗ ಅದು ಕಾಡಲ್ಲಿ ಇರೋದು ಅಂತನ್ನೋದು. ಇವತ್ತಿಗೆಲ್ಲ ಏನು ಮನೆಯಲ್ಲೇ ಕೂತ್ಕೊಂಡು ಛಾಂದೋಗ್ಯ ಉಪನಿಷತ್ತು, ಮನೆಯಲ್ಲೇ ಕೂತ್ಕೊಂಡು ಐತರೇಯ ಉಪನಿಷತ್ ಪಾಠಗಳನ್ನು ಜನ ಮಾಡ್ತಾರೆ. ಎಲ್ಲ ಕ್ರಮ ಅಲ್ಲ ಅಂತ ನಾವು ಪ್ರಾಚೀನರ ಒಂದು ರೀತಿಯನ್ನ ನೋಡಿದ್ರೆ ಗೊತ್ತಾಗತ್ತೆ. ಇಂತಹ ಒಂದು ಕಾಡಲ್ಲಿ ಇದ್ರೆ ಎಷ್ಟು ಕಷ್ಟ ಆಗತ್ತೆ. ಈ ಶ್ಲೋಕವನ್ನ ವ್ಯಾಖ್ಯಾನ ಮಾಡಬೇಕಾದ್ರೆ ಅರಣ್ಯಕಾಚಾರ್ಯರ ಮಗ ಅವ್ರು ಬರೀತಾರೆ. ಅವ್ರಿಗೆ ಗೊತ್ತು ವಿಷ್ಣು ತೀರ್ಥರು ಕಾಡಲ್ಲಿದ್ದಾಗ ಏನು ಸಮಸ್ಯೆ ಇರುತ್ತೆ. ಕಾಡೊಳಗಿದ್ದು ಭೈಕ್ಷಚರ್ಯಾಂಚರಂತಹ ಅಂತ ಉಪನಿಷತ್ ಹೇಳತ್ತಲ್ವಾ. ಕಾಡಲ್ಲಿರ್ಬೇಕು, ಆಹಾರಕ್ಕಾಗಿ ಅಲ್ಲೇ ಇರುವ ಹಣ್ಣು ಗಿಣ್ಣು ಸಿಕ್ಕರೆ ಒಂಥರ, ಅದು ತುಂಬಾ ಹಳೆ ಕಾಲ. ಆರಣ್ಯಕಾಚಾರ್ಯರು ಇದ್ದಂತಹ ಕಾಡು ಯಾವುದಪ್ಪ ಅಂದ್ರೆ ಇವತ್ತಿಗೂ ನೀವು ನೋಡಬಹುದು, ಮುನವಳ್ಳಿ ಅಂತ ಇದೆ. ಅದೊಂದು ಹಳ್ಳಿ, ಅದು ಮುನಿಗಳ ಹಳ್ಳಿ, ಅದಕ್ಕೆ ಮುನವಳ್ಳಿ ಅಂತ ಆಗೋಗ್ಬಿಟ್ಟಿದೆ. ಆ ಊರಿನ ಹೊರಗಡೆಗೆ ನದಿಯ ತೀರದಲ್ಲಿ ಇವತ್ತಿಗೂ ಕೂಡ ಅರಣ್ಯಕಾಚಾರ್ಯರು ಇದ್ದ ಕಟ್ಟೆ ಅಂತ ತೋರಿಸ್ತಾರೆ. ಅದಕ್ಕೆಲ್ಲ ಈ ಕಾಂಪೌಂಡ್ ಗಿಂಪೌಂಡ್ ಹಾಕಿಟ್ಟಿದ್ದಾರೆ ಇವಾಗ. ಅಲ್ಲಿ ಇರ್ತಾ ಇದ್ರು. ಅಂದ್ರೆ ಸುಮಾರು ಅಲ್ಲಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ನಡೆದ್ರೆ ನಿಮ್ಗೆ ಹಳ್ಳಿ ಸಿಗತ್ತೆ. ಅಂದ್ರೆ ಹಳ್ಳಿಯ ಹೊರಗಿರೋದು, ಹಳ್ಳಿಯಲ್ಲಿ ಶಿಷ್ಯರು ಹೋಗಿ ಭಿಕ್ಷೆ ಕೇಳ್ಕೊಂಡು ಬರೋದು. ಆದ್ರೆ ಹಳ್ಳಿಯಲ್ಲಿ ಹೋಗಿರೋ ಹಾಗೆ, ಯಾಕೆಂದ್ರೆ ಹಳ್ಳಿಯಲ್ಲಿರೋದು ಅಂತ ಅನ್ನೋದ್ರ ಕ್ರಮ ಗೊತ್ತಲ್ಲ ನಿಮ್ಗೆ. ರಾತ್ರಿ ಆದ ಕೂಡ್ಲೆ ಸ್ವಲ್ಪ ಕತ್ಲಾಯ್ತು ಅಂದ್ರೆ ಮನೆ ಹೊರಗೆ ಜಗಲಿಗೆ ಬಂದು ಕೂತ್ಕೊಂಡ್ರು ಅಂದ್ರೆ ಹರಟೆ ಶುರು. ಭಾಗವತ ಹೇಳಿಕೊಟ್ಟಿದ್ದೆ, ಕಾಡಿಗೆ ಹೋಗಿ ಅಂತ ಹೇಳಿಕೊಟ್ಟಿದ್ದೆ. ಯಾಕೆ ಅಂತ ಕೇಳಿದ್ರೆ, ಈ ಒಬ್ಬ ಕನ್ಯೆಯ ಕಥೆ ಹೇಳ್ತಾರೆ. ಕನ್ಯೆ ತನ್ನ ಮನೆಗೆ ಅಂತ ವರ ನೋಡೋದಕ್ಕೆ ಅಂತ ಬಂದಾಗ ಅಕ್ಕಿ ಕುಟ್ಟಬೇಕಾದ ಪ್ರಸಂಗ ಬಂತು, ಭತ್ತ ಕುಟ್ಟಬೇಕಾದ ಪ್ರಸಂಗ ಬಂತು. ಕುಟ್ಟೋದಕ್ಕೆ ಅಂತ ಹೋದ್ರೆ ಗಲಗಲಗಲ ಶಬ್ದ ಆಯ್ತಂತೆ. ಕೈಯಲ್ಲಿದ್ದ ಬಳೆ ಒಂದೊಂದೇ ತೆಗಿತಾ ಹೋದ್ಲವಳು. 2 ಬಳೆ ಇಟ್ಕೊಂಡ್ಲು. ಅಂದ್ರೂ ಅದು ಗಲಗಲ ಶಬ್ದ ಆಗ್ಲಿಲ್ಲ, ಕಿಲಿಕಿಲಿ ಶಬ್ದ ಆಗಿರ್ಬೇಕು. ಆ ಕಿಣಿ ಶಬ್ದ ಆದ್ರೂ ಭತ್ತ ಕುಟ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ ಅಂತನ್ನುವಂತ ಕಾರಣಕ್ಕೆ ಅವರು ಅದನ್ನ ನಿಷೇಧ ಮಾಡಿ ಅವಳು ಒಂದನ್ನು ಮತ್ತೆ ತೆಗೆದಿಟ್ಲು. ಒಂದೊಂದೇ ಇಟ್ಕೊಂಡ್ಬಿಟ್ಲು. ಆವಾಗ ಶಬ್ದ ಆಗಲಿಲ್ಲ. ಇದರಿಂದ ನಮಗೆ ಪಾಠ ಕಲಿಸ್ಕೊಟ್ಟಿದ್ದೇನು ಅಂದ್ರೆ, ಭವೇದ್ ವಾರ್ತಾ ದ್ವಯೋರಪಿ. ಇಬ್ಬರೇ ಇದ್ರೂ ಕೂಡ ಹರಟೆ ಆಗತ್ತೆ, ಒಬ್ಬರೇ ಇದ್ದುಕೊಳ್ಳಿ, ಒಬ್ಬರೇ ಇದು ಸಾಧನೆ ಮಾಡಿಕೊಳ್ಳಿ. ಮುನಿಗಳು ಅಂತ ಕರೀತಾರೆ ನೋಡ್ರಿ. ಮುನಿ ಅಂದ್ರೇನು? ಮಾತಾಡದೆ ಇದ್ದವನು. ಮೊದಲು ಅಲ್ಲಿಂದ ಪ್ರಾರಂಭ. ಮನನಶೀಲ ಅನ್ನೋದು ಮುಂದಿನದ್ದು ಅರ್ಥ. ಅದು ಮೊದಲನೇದ್ದು ಮಾತಾಡದೆ ಇರೋದು. ಅದನ್ನ ಹೇಗೆ ಕಲ್ತ್ಕೊಳ್ಳೋದು? ಮಾತಾಡದೆ ಇರೋದು ಅಂತ ಅನ್ನೋದನ್ನ ಹೇಗೆ ಕಲ್ತ್ಕೊಳ್ಳೋದು? ಕಾಡಲ್ಲಿದ್ದು ಕಲ್ತ್ಕೊಳ್ಳೋದು. ತುಂಬಾ ಕಷ್ಟ ಆಗತ್ತೆ. ಆ ಕಷ್ಟಪಟ್ಟರು ನಿಮಗೆ ದೇವರ ಉಪಾಸನೆ ಮಾಡಕ್ಕಾಗತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ನಾವ್ ಹೇಳ್ತೀವಿ, ನೀವು ಕಾಡಿಗೆ ಹೋಗ್ರಿ, ಹೋಗದೆ ಇರ್ರಿ, ಟೀಕಾರಾಯರ ಗ್ರಂಥ ಓದ್ರಿ, ನಿಮ್ಗೆ ಉಪಾಸನೆ ಸರಾಗುವಾಗ ಆಗತ್ತೆ. ಅರಣ್ಯಕಾಚಾರ್ಯ ಅವರು ತಾವು ಕಾಡಲ್ಲಿ ಹೋಗಿದ್ರು, ತಮ್ಮ ಶಿಷ್ಯರಿಗೆ ಆಜ್ಞಾಪತ್ರದಲ್ಲಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿದ್ರು.
ಆದ್ರೆ ನೀವುಗಳು ಮನೆ ಬಿಟ್ಟು ಕಾಡಲ್ಲಿ ಇದ್ಬಿಡಿ ಅಂತ ಹೇಳಲಿಲ್ಲ. ಅದು ಸ್ವಾರಸ್ಯ ನೋಡಿ. ಅದಕ್ಕೆ ಉಪಾಸನೆಗೆ ಸಂಬಂಧಪಟ್ಟಂತೆ ಹೇಳ್ತಾರೆ ಅರಣ್ಯಕಾಚಾರ್ಯರು, ವನವಾಸ ಮುಖಂ ಯದವಾಪ್ತಿ ಫಲಂ ತದನಾರತ ಮತ್ರ ಹರಿಸ್ಮರಣಂ ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ಭವ ಭಾಗ್ಭವತೀತಿ ಮತಿರ್ಹಿ ಮಮ. ನೀವು ಕಾಡಿಗೆ ಹೋಗಿ ದೇವ್ರ ಉಪಾಸನೆ ಮಾಡಕ್ ಹೊರಟಿದ್ದೀರಲ್ಲ, ಅದು ನಿಮ್ಗೆಲ್ಲ ಆಗತ್ತೆ. ಆ ಉಪಾಸನೆ ಅಂದ್ರೇನು? ನಿರಂತರ ಭಗವಂತನ ಸ್ಮರಣೆ. ಅದು ನಿಮಗೆಲ್ಲ ಆಗತ್ತೆ? ಟೀಕಾರಾಯರ ಗ್ರಂಥದಲ್ಲಾಗತ್ತೆ. ನೀವು ವನವಾಸ ಮೊದಲಾದವುಗಳನ್ನ ಮಾಡಿಯೂ ಅದಕ್ಕೆ ಫಲ ಅಂತ ಅನ್ನೋದು ಯಾವುದು? ದೇವರ ಉಪಾಸನೆ. ಅದು ಈ ಗ್ರಂಥವನ್ನು ಓದಿದ್ರೆ ಆಗ ನೋಡಿ. ಆಚಾರ್ಯರು ಹೇಳ್ತಾರೆ, ಉಪಾಸನೆ ಅಂತ ಬಂದಾಗ ಉಪಾಸನೆ ಅನ್ನೋದು ಎರಡು ತರಹ ಇದೆ ಅಂತ ಹೇಳ್ತಾರೆ. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ. ಉಪಾಸನೆ ಅಂತನ್ನುವುದು ಎರಡು ತರಹ ಇದೆ. ಒಂದು ಶಾಸ್ತ್ರಾಭ್ಯಾಸ, ಇನ್ನೊಂದು ಧ್ಯಾನ. ನಿಮಗೆಲ್ಲ ಉಪಾಸನೆ ಅಂದ್ರೆ ಸಾಮಾನ್ಯವಾಗಿ ಜನರಿಗೆ ಯಾವುದು ಪರಿಚಯ ಇರುತ್ತೆ ಅಂತಂದ್ರೆ ಕೇವಲವಾಗಿ ಧ್ಯಾನ ಅನ್ನೋದರ ಪರಿಚಯ ಇರುತ್ತೆ. ಆದ್ರೆ ಇನ್ನೊಂದು ನೀವು ಪರಿಚಯ ಯಾವ್ದು ಮಾಡ್ಕೋಬೇಕು? ಶಾಸ್ತ್ರಾಭ್ಯಾಸ. ನೋಡಿ, ಧ್ಯಾನ ಅಂತನ್ನುವಂಥದ್ದು ಇದೆಯಲ್ಲ, ಇದೇನಾಗತ್ತೆ, ತುಂಬಾ ಹೊತ್ತು ಮಾಡಕ್ಕಾಗಲ್ಲ. ಅದಕ್ಕೇನಾಗತ್ತೆ, ಒಂದು ಹಂತದಲ್ಲಿ ಕತ್ರಿ ಬೀಳತ್ತದಕ್ಕೆ, ಇಲ್ಲಿಗೆ ನಿಂತೋಯ್ತು ಧ್ಯಾನ. ಧ್ಯಾನ ನಿಂತೋದ ಮೇಲೂ ಮತ್ತೆ ಮಾಡ್ಲಿಕ್ಕೆ ಸಾಧ್ಯವಾಗಿರೋದು ಯಾವ್ದು ಗೊತ್ತಾ? ಸಂತತ ಶಾಸ್ತ್ರಾವಮರ್ಶ ಬರ್ಬೇಕು. ಮತ್ತೆ ನೀವು ಟೀಕಾರಾಯರ ಗ್ರಂಥಕ್ಕೆ, ಸರ್ವಮೂಲ ಗ್ರಂಥಕ್ಕೆ, ಉಪನಿಷತ್ತು, ಬ್ರಹ್ಮಸೂತ್ರಗಳು, ಮಹಾಭಾರತಕ್ಕೆ ಬರ್ಬೇಕು ನೀವು. ಅನೇಕ ಜನ ಅಪರೋಕ್ಷ ಜ್ಞಾನಿಗಳಿದ್ದಾರೆ, ಅವ್ರುಗಳೂ ಕೂಡ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿದ ಮೇಲೆ ದೇವರ ಅಪರೋಕ್ಷ ಜ್ಞಾನ ಸ್ವಲ್ಪ ಹೊತ್ತಾದ ಮೇಲೆ ಅದು ನಿಂತೋಗ್ಬಿಡುತ್ತಲ್ಲ, ಮತ್ತೆ ಎಚ್ಚೆತ್ತುಕೊಂಡ್ರು ಅಂದ್ರೆ ಏನ್ ಮಾಡ್ತಾರೆ? ಅದೇ ಮತ್ತೆ ಪಾಠ ಗೀಠ ಹೇಳ್ಕೊಂಡೆ ಅವ್ರ ಕಾಲವನ್ನ ಸಾರ್ಥಕ ಮಾಡ್ತಾರೆ. ಇನ್ನು ಅಪರೋಕ್ಷ ಜ್ಞಾನ ಆಗದೆ ಇದ್ದವ್ರ ಗತಿ ನೋಡಿ. ಧ್ಯಾನ ಮಾಡ್ಬೇಕು ಅಂದ್ರೆ ಸುಮ್ಮನೆ ಆಗತ್ತಾ? ನಿಮಗೆ ಆಸನ ಜಯ ಬೇಕು, ಪ್ರಾಣಾಯಾಮ ಮಾಡುವಂತ ಅಭ್ಯಾಸ ಇರಬೇಕು. ಪ್ರಾಣಾಯಾಮ ಸುಮ್ಮನೆ ಹೊರಗೆ ಹೇಳ್ಕೊಡತ್ರ ಪ್ರಾಣಾಯಾಮ ಉಪಯೋಗ ಆಗಲ್ಲ. ಶಾಸ್ತ್ರೋಕ್ತವಾದ ರೀತಿಯ ಪ್ರಾಣಾಯಾಮದ ಅಭ್ಯಾಸ ಇರಬೇಕು. ಮೊದಲು ಯಮ ನಿಯಮಗಳನ್ನು ಮಾಡಿರ್ಬೇಕು. ಆಮೇಲೆ ಅಂಥವ್ರಿಗೆ ನಿಮ್ಗೇನು ಅಂದ್ರೆ ಇಂದ್ರಿಯಗಳು ಬಹಿರ್ಮುಖವಾಗದೆ ಇರುವಂತೆ ಪ್ರಯತ್ನ ಮಾಡ್ಕೊಂಡು ಆಮೇಲೆ ಧ್ಯಾನ ಮಾಡಬೇಕು. ಕಷ್ಟ ಇದೆ. ಅದೇ ನೀವು ಜಯತೀರ್ಥ ಕೃತವು ಪ್ರವಣ. ಈ ವೇದಾದಿ ಸಚ್ಚಾಸ್ತ್ರಗಳಲ್ಲಿ, ಟೀಕಾರಾಯರ ಗ್ರಂಥಗಳಲ್ಲಿ, ಅದರ ವ್ಯಾಖ್ಯಾನಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡರೆ ಆವಾಗ ಬರುವ ಏಕಾಗ್ರತೆ ಇದೆಯಲ್ಲ, ನಿಮಗೆ ಯಾವ ಪ್ರಾಣಾಯಾಮ ಮಾಡದೆ ಬರೋ ಏಕಾಗ್ರತೆ. ನೀವು ಆಲೋಚನೆ ಮಾಡಿ. ಯಾರಾದ್ರೂ ಒಬ್ರು ನಿಮ್ಮ ಮುಂದೆ ಏನೋ ಒಂದು ದೇವರ ವಿಷಯವನ್ನ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಹೇಳುವವರಿಗೆ ತುಂಬಾ ಮನಸ್ಸಿನ ಏಕಾಗ್ರತೆ ಇರಬೇಕು. ಏಕಾಗ್ರತೆ ತಪ್ಪೋಯ್ತು ಅಂದ್ರೆ ಏನಾಗತ್ತೆ? ಹೇಳ್ತಾ ಇರೋದು ನಿಂತೋಗ್ಬಿಡತ್ತೆ, ಎದ್ದೊತ್ತದ್ದೋ ಆಗೋಗ್ಬಿಡತ್ತೆ. ಕೇಳುವವರಿಗೂ ಅಷ್ಟೇ, ಏನ್ ಹೇಳ್ತಾ ಇರ್ತಾರಲ್ಲ ಅದನ್ನು ತುಂಬಾ ಗಮನ ಕೊಟ್ಟು ಕೇಳ್ತಾ ಇರ್ಬೇಕು. ಗಮನ ಅಲ್ಲಿ ಹೋಯ್ತು ಅಂದ್ರೆ ಮತ್ತವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಫಾಲೋ ಮಾಡೋದಕ್ಕೆ ಮತ್ತೊಂದು 10 ನಿಮಿಷ ಬೇಕಾಗತ್ತೆ. ಅಂದ್ರೆ ಏನಾಯ್ತು? ಹೇಳುವುದು ಕೇಳುವುದು ಅಂತನ್ನೋದ್ರೊಳಗೆ ಬಹಳ ಸುಲಭವಾಗಿ ಏಕಾಗ್ರತೆ ಅನ್ನೋದು ಬರುತ್ತೆ. ಈ ಹೇಳೋದು ಕೇಳೋದು ಅಂತನ್ನೋದೇನಿದೆಯಲ್ಲ, ಅದರದ್ದೇ ಇನ್ನೊಂದು ರೂಪ ಯಾವುದು ಅಂತಂದ್ರೆ ಶಾಸ್ತ್ರವನ್ನ ನೀವು ಸ್ವಂತ ಓದೋದು. ಸ್ವಲ್ಪ ಅದರಲ್ಲಿ ನಿದ್ದೆ ಬರೋ ಸಾಧ್ಯತೆ ಒಂದಿದೆ ಅಂತ ಬಿಟ್ರೆ ಅದನ್ನೋ ಬಿಡಿ, ಕೇಳುವಾಗೂ ಮಾಡೋ ಅಭ್ಯಾಸ ಇಟ್ಕೋಬಹುದು. ಆದ್ರೆ ಇಲ್ಲ, ನಾವು ಚೆನ್ನಾಗಿ ನಿದ್ದೆಗಿದ್ದೆ ಮಾಡಿ ಚೆನ್ನಾಗಿ ಮುಖಕ್ಕೆ ನೀರು ಎರಚ್ಕೊಂಡು ಇದು ಮಾಡಬೇಕು ಅಂತ ಬಂದು ಕೂತ್ರಿ ಅಂದ್ರೆ
ಓದುವುದಕ್ಕೆ ಅಂತ ಕೂತ್ರೆ ನಿಮಗೇನು ಏಕಾಗ್ರತೆ ಬರುತ್ತಲ್ಲ, ಪ್ರಾಣಾಯಾಮ ಮಾಡ್ಬೇಕಾವಾಗ? ಇಲ್ಲ. ಪ್ರತ್ಯಾಹಾರ ಬೇಕಾ? ಏನ್ ಬೇಡ. ಎಷ್ಟೋ ಸಂದರ್ಭಗಳಲ್ಲಿ ನೀವೇನೋ ತಿಂತ ಬೇಕಾದ್ರೆ ಓದ್ಬಹುದು. ತಿಂತ ಓದ್ರಿ ಅಂತ ಹೇಳಿದ್ರು ಅಂತ ಅರ್ಥ ಮಾಡ್ಕೊಂಡ್ ಬಿಡ್ಬೇಡಿ. ಮತ್ತೆ ನಾನ್ ಹೇಳಕ್ ಹೊರಟಿರೋದು, ತಿಂತ ಓದಿದಾಗಲೂನು ಓದುತ್ತಿರುವ ವಿಷಯದ ಬಗ್ಗೆ ಏಕಾಗ್ರತೆ ಬರಕ್ ಸಾಧ್ಯ ಇದೆ. ಹಾಗೆ ತಿಂತ ಧ್ಯಾನ ಮಾಡಕ್ಕಾಗತ್ತಾ ಹೇಳಿ? ಆಗಲ್ಲ. ನೋಡಿ, ಅದಕ್ಕೆ ಶಾಸ್ತ್ರಾವಮರ್ಶ ಅಂತನ್ನುವುದನ್ನು. ನೀವು ತಿಂತ ಶಾಸ್ತ್ರಾಭ್ಯಾಸ ಮಾಡಬೇಡಿ, ಮತ್ತೆ ಮಲ್ಕೊಂಡು ಶಾಸ್ತ್ರಾಭ್ಯಾಸ ಮಾಡಬೇಡಿ, ಅನರ್ಥಕ್ಕೆ ಕಾರಣವಾಗತ್ತೆ. ನಾನು ಹೇಳಕ್ ಹೊರಟಿರುವಂತಹ ತಾತ್ಪರ್ಯ, ಮನಸ್ಸಿನ ಏಕಾಗ್ರತೆ ಅಂತನ್ನುವುದು ಬರೋದು ಅಂತನ್ನೋದೇನಿದೆಯಲ್ಲ, ಅದು ಶಾಸ್ತ್ರಾಭ್ಯಾಸದಲ್ಲಿ ಬಹಳ ವಿಶೇಷವಾಗಿ ಬರುತ್ತೆ. ಅದರಲ್ಲೂ ಟೀಕಾರಾಯರು ಗ್ರಂಥಗಳನ್ನ ನೋಡಕ್ಕೆ ಅಂತ ಹೋದ್ರೆ ಅವರು ಬರೆಯುವ ಶೈಲಿನೇ ಅಂತಹ ಅದ್ಭುತವಾದ. ಅವರ ಮಾತುಗಳಲ್ಲಿ ಆ ಬಲ ಇದೆ. ಈಗ ನಾನು ಒಂದು ಗ್ರಂಥ ಬರಿತೀನಿ, ನನ್ನ ಗ್ರಂಥವನ್ನ ಓದಿದರೆ ಅಂತಹ ಏಕಾಗ್ರತೆ ನಿಮಗ್ ಬರುತ್ತೆ ಅಂತ ನಾನು ಹೇಳಲಾರೆ. ಯಾಕೆ ಅಂತಂದ್ರೆ, ಮೂಲಭೂತವಾಗಿ ನಾನು ಅಂತಹ ಏಕಾಗ್ರತೆಯನ್ನ ಇಟ್ಟುಕೊಂಡು ಗ್ರಂಥ ಬರೆದಿರಲ್ಲ. ಅದು ನೋಡಿ, ಯಾರು ಮನಸ್ಸಿನ ಏಕಾಗ್ರತೆ ಇಟ್ಟುಕೊಂಡು ಗ್ರಂಥ ಬರೀತಾರಲ್ಲ, ಅವರ ಮಾತಿನಲ್ಲಿ ಏನಾಗುತ್ತೆ ಅಂದ್ರೆ ವಿಷಯಗಳು ತುಂಬಿರತ್ತೆ. ಪ್ರತಿಯೊಂದು ಪದ, ಪ್ರತಿಯೊಂದು ವಾಕ್ಯಗಳಲ್ಲೂ ಕೂಡ ಬಹಳ ಅರ್ಥಗಳು ಸೇರಿಕೊಳ್ಳತ್ತೆ. ಅದನ್ನು ನೀವು ಆಲೋಚನೆ ಮಾಡಬೇಕು. ಅದಕ್ಕೆ ರಾಯರೇನಂತಾರೆ ಟೀಕಾರಾಯರ ಗ್ರಂಥದ ಬಗ್ಗೆ, ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಬಗ್ಗೆ, ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಪ್ರತಿಭಾತಿ ಸುಧಾಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ಇದು ಕೂಡ ಒಂದು ಟೀಕಾ ಸ್ತೋತ್ರವೇ ರಾಯರು ಮಾಡಿರುವ. ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಪದಗಳಲ್ಲೂ ಅನೇಕ ಅರ್ಥಗಳು ತುಂಬಿದೆ. ನೀವು ರಾಯರ ಕಥೆಯಲ್ಲಿ ಕೇಳಬಹುದು, ರಾಯರು ಹೀಗೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ರು ಅಂತೆಲ್ಲರ ಕಥೆ ಕೇಳಿದೀರಾ? ಧ್ಯಾನ ಮಾಡಿಲ್ಲ ರಾಯರು ಅಂತ ಹೇಳಕ್ ಹೊರಟಿಲ್ಲ. ಮತ್ತೆ ರಾಯರು ಧ್ಯಾನ ಮಾಡ್ತಾ ಇದ್ರು, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತಾ ಇದ್ರು. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಂತ ನಾವು ಕೇಳ್ತೇವೆ. ಆದ್ರೆ ರಾಯರ ಕಥೆಯಲ್ಲಿ ನೀವು ಕೇಳೋದೇನ್ ಗೊತ್ತಾ? ಅವ್ರ ಪೂರ್ವಾಶ್ರಮದಲ್ಲಿ ಬಡತನದ ಕಥೆಯಲ್ಲೂ ಕೇಳೋದೇನ್ ಗೊತ್ತಾ? ಅವ್ರ ಮನೆಯಲ್ಲಿ ಹೇಗಿರ್ತಾ ಇದ್ರು ಗಂಡ ಹೆಂಡತಿ? ಅವ್ರು ಯಾವಾಗ್ಲೂ ಪುಸ್ತಕ ಓದ್ತಾ ಇದ್ರು, ಇಲ್ಲ ಬರಿತಾ ಇದ್ರು. ಅವ್ರ ಹೆಂಡತಿ ಯಾವಾಗ್ಲೂ ಅವ್ರ ಪಕ್ಕಕ್ಕೆ ಅವ್ರನ್ನ ತಾಕಿಸ್ಕೊಂಡು ಅವ್ರು ಏನು ಓದ್ತಾ ಇದ್ದಾರೆ ಅಥವಾ ಬರಿತಾ ಇದಾರೆ ಸುಮ್ಮನೆ ನೋಡ್ತಾ ಕೂತಿರ್ತಾ ಇದ್ರು. ಅವರ ಆ ಜೀವನದ ಶೈಲಿಯನ್ನ ಕಣ್ಮುಂದೆ ಬರುವಂತೆ ವರ್ಣನೆ ಮಾಡ್ತಾರೆ ನಮ್ಮ ರಾಘವೇಂದ್ರ ವಿಜಯ. ಆಕೆಗೆ ಸಂತೋಷ ಏನಪ್ಪಾ ಅವ್ರ ಹೆಂಡತಿಗೆ ಅಂದ್ರೆ, ಗಂಡ ಏನೋ ಓದ್ತಾ ಇದ್ದಾನೆ, ನಾನು ಗಂಡನ ಹತ್ರ ಕೂತ್ಕೊಂಡಿದ್ದೀನಿ ಅಂತನ್ನುವಂಥದ್ದೇ ಬಹಳ ಸಂತೋಷದ ವಿಷಯವಾಗಿರ್ತಾ ಇತ್ತು ಅಂತ ವರ್ಣನೆ ಮಾಡಿ. ಇದರಿಂದ ಏನ್ ಗೊತ್ತಾಗತ್ತೆ? ಶಾಸ್ತ್ರಾವಮರ್ಶ, ಶಾಸ್ತ್ರ ವಿಮರ್ಶ ಮಾಡೋದು ಅಂತೇನಿದೆಯಲ್ಲ, ಅದಕ್ಕೆ ಅದೇ ದೊಡ್ಡ ಉಪಾಸನೆ ಅಂತ ಕರೆಸ್ಕೊಂಡು, ಧ್ಯಾನ ಒಂದು ಕಡೆಗಾದ್ರೆ ಮತ್ತೊಂದು ಕಡೆಗೆ ಈ ತರಹದ ಶಾಸ್ತ್ರದಲ್ಲಿ ಪ್ರವಣತೆ ಅಂತ ಅನ್ನೋದೇನಿದೆಯಲ್ಲ, ಅದು ನಿಮಗೇನಾಗತ್ತೆ? ಉಪಾಸನೆ ಅಂತ. ಇದಿಲ್ಲದೆ ನೀವು ಕಾಡಿಗೆ ಹೋದ್ರೇನು ಹೋಗದೆ, ಯಾರೋ ಒಬ್ಬ ಕಾಡಲ್ಲಿ ಹೋಗಿ ಕೂತ್ಕೊಂಡ, ಅವನಿಗೆ ಶಾಸ್ತ್ರದಲ್ಲಿ ಏಕಾಗ್ರತೆ ಇಲ್ಲ, ಈ ಕಡೆ ಧ್ಯಾನ ಅಂತೂ ನಾನು ಹೇಳಿದ್ನಲ್ಲ ಅದು ಎಲ್ಲರಿಗೂ ಮಾಡಕ್ ಆಗೋದು ಇಲ್ಲ ಅಂತ, ಅಲ್ಲಿ ಹೋಗಿ ಏನ್ ಮಾಡೋದಾಗತ್ತೆ? ಯಾವ ಸಮಯದಲ್ಲಿ ಯಾವ ಪ್ರಾಣಿ ಎಲ್ಲಿ ಬರುತ್ತೆ, ಎಲ್ಲಿ ಹೋಗುತ್ತೆ, ಯಾವ ಪಕ್ಷಿ ಬರುತ್ತೆ, ಯಾವ ಗಿಡ ಮರಗಳಿವೆ, ಇವುಗಳನ್ನ ನೋಡುವುದರಲ್ಲಿ ಕಾಲ ಕಳೆದು ಬಿಡ್ತಾನೆ. ಕೊನೆಗೆ ಅಲ್ಲೂ ಏನ್ ಮಾಡ್ತಾನೆ ಇವನು ಅಂದ್ರೆ, ಕಾಡಲ್ಲಿ ಜನ ಯಾರು ಬಂದು ನೋಡ್ಕೊಂಡು ಹೋಗ್ಬೇಕು ಅಂದ್ರೆ ಅವ್ರಿಗೆ ವ್ಯವಸ್ಥೆ ಮಾಡೋದು, ಅದನ್ನ ವ್ಯಾಪಾರ ಶುರು ಮಾಡ್ಕೊಂಡ್ಬಿಡ್ತಾನೆ. ಲೋಕದಲ್ಲಿ ಪ್ರಸಿದ್ಧವಾದದಿದೆ. ಕಾಡುಗಳಲ್ಲಿ ಬಂದು ನೀವು 1-2 ದಿವಸ ಇದ್ದು ಬೇಕಾದ್ರೆ ಕಾಡಿನ ಜೀವನವನ್ನು ನಡೆಸೋಗ್ಬೋದು, ಅದು ವ್ಯವಸ್ಥೆ ಮಾಡ್ತಾನೆ, ಅವ್ನು ಕಾಡಲ್ಲೇ ಇರ್ತಾನೆ. ಇದು ಉಪಾಸನೆಗೆ ಉಪಯೋಗ ಆಗತ್ತೇನ್ರಿ? ಉಪಯೋಗ ಆಗತ್ತೆ. ನೀವು ಕಾಡಲ್ಲಿ ಇರ್ತೀರೋ ಮನೆಯಲ್ಲಿ ಇರ್ತೀರೋ ಅದು ದೊಡ್ಡದಲ್ಲ. ಮತ್ತೆ ನೀವೇನ್ ಮಾಡ್ಬೇಕಾದ್ದು?
ಶಾಸ್ತ್ರದಲ್ಲಿ ಏಕಾಗ್ರತೆಯನ್ನು ಸಂಪಾದನೆ ಮಾಡಬೇಕಾದ್ದು. ಭಾಗವತ ಸಾರೋದ್ಧಾರದಲ್ಲಿ ಆರಣ್ಯಕಾಚಾರ್ಯರು ಇದನ್ನೇ ತೋರಿಸಿದರು. ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿಗೆ ಹೇಳಿದರು, ಯಾವುದಪ್ಪ ತುಂಬಾ ಒಳ್ಳೇದು ಅಂತ ಅಪ್ಪ ಕೇಳಿದ್ರೆ, ಹಿತ್ವಾತ್ಮಪಾತಂ ಗೃಹಮಂಧ ಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ ಅಂತ ಹೇಳ್ದ ಅವನು ಮಗ ಪ್ರಹ್ಲಾದ. ಈ ಮನೆ ಅಂತ ಅನ್ನೋಂಥದ್ದೇನಿದೆಯಲ್ಲ, ಇದು ನಾವು ಬೀಳುವ ಹಾಳು ಬಾವಿ, ಅದು ಇದನ್ನ ಬಿಟ್ಟು ಬಿಡಬೇಕು, ಬಿಟ್ಟು ವನಂ ಗತಃ ಕಾಡಿಗೆ ಹೋಗಬೇಕು, ಕಾಡಿಗೆ ಹೋಗ್ಬಿಡ್ಬೇಕು ಅಂತ ಅಷ್ಟೇ ಹೇಳಿದ್ನ ಅವನು. ವನಂ ಗತೋ ಯದ್ ಹರಿಮಾಶ್ರಯಿತ, ಕಾಡಿಗೆ ಹೋಗಿ ದೇವರನ್ನ ಆಶ್ರಯಿಸಬೇಕು. ದೇವರನ್ನ ಆಶ್ರಯಿಸೋದೇನು? ಆರಣ್ಯಕಾಚಾರ್ಯರು ಬರೆದ್ರು, ತದ್ ಅನಾರತಮತ್ರ ಹರಿಸ್ಮರಣಂ. ಅನಾರತಂ ಅಂದ್ರೆ ನಿರಂತರವಾಗಿ ಭಗವಂತನ ಸ್ಮರಣೆ ಬರಬೇಕು ನಿಮಗೆ. ಕಾಡಿಗೆ ಹೋಗ್ಬೇಕು ನಿಮ್ಗೇನ್ರ ಆಸೆ ಆದ್ರೆ ವಿಚಾರ ಮಾಡಿ, ಯಾಕೆ ಹೋಗ್ತಾ ಇದ್ದೀರಿ? ಇಲ್ಲ, ನಮಗ್ ಅದು ಒಂದು ಜೀವನ ಶೈಲಿ ನೋಡ್ಕೋಬೇಕು ಅಂತ ಆಸೆ ಇದೆ, ಅವಶ್ಯವಾಗಿ ಹೋಗ್ಬೇಕು, ನಾವೇನ್ ಬೇಡ. ಆದ್ರೆ ಜನರಿಗೆ ಮೋಸ ಮಾಡಿ ಹೋಗಬೇಡಿ. ಯಾಕೆ ಹೋಗ್ತಾ ಇದ್ದೀರಿ? ನಮಗೆ ವೈರಾಗ್ಯ ಬಂದು, ದೇವರಲ್ಲಿ ತುಂಬಾ ಭಕ್ತಿ. ಮನೆಯಲ್ಲಿ ಕೂತ್ರೆ ಹಾಲ್ನವ್ರು ಬಂದ್ರು, ತರಕಾರಿಯವ್ರು ಬಂದ್ರು ಅಂತ ನಮ್ಗೆ ದೇವರ ಉಪಾಸನೆ ಮಾಡ್ಲಿಕ್ಕೆ ಭಂಗ ಬರುತ್ತೆ. ಅದಕ್ಕೆ ನಾನು ಕಾಡಿಗೆ ಹೋಗ್ತಾ ಇದ್ದೀನಿ ಅಂತ ಯಾರೊಬ್ಬ ಅಂದ ಅಂದ್ರೆ ನಾವು ನಿಮ್ಮಿಂದ ಬರ್ಬೇಕಾಗತ್ತೆ. ಏನ್ ಮಾಡ್ತೀರಲ್ಲಿ ನೋಡೋದು. ಖಂಡಿತವಾಗಿಯೂ ಹೇಳ್ತೀನಿ, ಇಲ್ಲಿ ಹಾಲ್ನವನು ತರಕಾರಿಯವನು ಬಂದ ಅಂತ ತಲೆ ಕೆಳಿಸ್ಕೊಂಡವನು ಅಲ್ಲಿ ಕಾಗೆ ಕೂಗ್ತು ಗುಬ್ಬಿ ಕೂಗ್ತು ಅಂತ ಆ ಕಡೆ ಈ ಕಡೆ ನೋಡ್ತಾ ಕೂಡ್ತಾನೆ, ಉಪಾಸನೆ ಮಾಡಿ. ಅದಕ್ಕೆ ಆರಣ್ಯಕಾಚಾರ್ಯರು ಹೇಳ್ತಾರೆ, ಈ ಭಾಗವತದ ಮಾತಿದೆಯಲ್ಲ, ಕಾಡಿಗೆ ಹೋಗ್ಬೇಕು ಅನ್ನೋ ಮಾತು, ಕಾಡಿಗೆ ಹೋಗ್ಬೇಕು ಅಂತ ಅರ್ಥ ಮಾಡ್ಕೋಬೇಡಿ ಅಂತ ಬರೆದಿದಾರ. ಯಾಕೆ? ಭಾಗವತದಲ್ಲೇ ಇನ್ನೊಂದು ಕಡೆಗೆ ಹೇಳಿದ್ದಾರೆ, ಆ ಶ್ಲೋಕವನ್ನ ಉಲ್ಲೇಖ ಮಾಡ್ತಾರೆ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ. ಇವತ್ತು ಭಾಗವತ ಸಾರೋದ್ಧಾರವನ್ನು ಪಾರಾಯಣ ಮಾಡಿದಿರಿ ನೀವು ಅಂತ ನಾನು ಭಾವಿಸ್ತೇನೆ. ಅಲ್ಲಿ ಬರುವಂತಹ ಒಂದು ಪ್ರಸಿದ್ಧವಾದ ಮಾತು, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್. ಕಾಡಲ್ಲೂ ಕೂಡ ಏನು ಅಂತಂದ್ರೆ ಭಯ ಆಗತ್ತೆ. ನೋಡಿ, ಭಯ ಆಗುವಾಗಲೂ ಹೇಳ್ತಾರೆ ಆರಣ್ಯಕಾಚಾರ್ಯರು, ಭಯ ಆದಾಗ ಆದ್ರೂ ದೇವರ ಸ್ಮರಣೆ ಆದ್ರೆ ಪರವಾಗಿಲ್ಲ, ಕಾಡಿಗೆ ಹೋಗಿ ಅಂತ ಹೇಳ್ತೀನಿ ನಾನು. ಭಯ ಆದಾಗ ದೇವ್ರ ಸ್ಮರಣೆ ಎಲ್ಲರಿಗೂ ಆಗತ್ತಾ? ಆಗಲ್ಲ. ಇನ್ನೂ ಏನು ಅಂತಂದ್ರೆ, ನಮಗೆ ಭಯ ದುಃಖ ಮೊದಲಾದವುಗಳಾದಾಗ ದೇವರ ಮೇಲೆ ಕೋಪ ಬರುತ್ತೆ. ಯಾಕೆ? ನಮಗೆಲ್ಲ ಈ ತರಹ ಏನೋ ಕೋಪ ಬರೋ ತರ ಮಾಡ್ತಾ ಇದ್ದಾರೆ, ನಮಗೆ ಭಯ ಆಗೋ ತರ ಮಾಡ್ತಾ ಇದ್ದಾರೆ ಇವರು, ತೊಂದರೆ ಆಗೋ ತರ ಮಾಡ್ತಾ ಇದ್ದಾನೆ ದೇವರು. ನಾವಿಷ್ಟೆಲ್ಲ ಭಕ್ತಿ ಮಾಡ್ತಾ ಇದೀವಿ, ದೇವ್ರ ಪೂಜೆ ಮಾಡ್ತಾ ಇದೀವಿ, ನಮಗೆ ಇಂಥ ತೊಂದರೆ ಕೊಡ್ತಾ ಇದ್ದಾನೆ ದೇವ್ರು. ದಪ್ಪ, ನೀನ್ ಏನ್ ಮಾಡಿದೀಯ ಅಷ್ಟು ದೊಡ್ಡದಾಗಿ? ಇಂತ ಏನೇನು ಮಾಡಿಲ್ಲ, ಈಗಲೇ ನಿನಗೆ ಎಷ್ಟು ಭಕ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ದೇವರನ್ನು ಬೈತಾ ಇದೀಯಲ್ಲ. ಆದ್ದರಿಂದ ಕಾಡಿಗೆ ಹೋಗಿ ಅಲ್ಲಿ ಶ್ರಮಪಟ್ಟು ದುಃಖವಾದಾಗ ಭಯವಾದಾಗ ದೇವರ ವಿಸ್ಮರಣೆಯನ್ನು ಮಾಡಿಕೊಂಡು ಕಷ್ಟಪಟ್ಟು, ಇಲ್ಲ ಇದ್ರೊಳಗೆ ಹೇಗಾರು ಮಾಡಿ ದೇವರನ್ನು ಸ್ಮರಣೆ ಮಾಡಬೇಕು ಅಂತ ಹೊರಟಂತ ವ್ಯಕ್ತಿ ಅಂತ ನಿಮಗೆ ಯಾರಾದ್ರೂ ಸಿಗ್ತಾರೆ ಅಂದ್ರೆ, ಅದಕ್ಕಿಂತ ಶಾಸ್ತ್ರದಲ್ಲಿ ಆಸಕ್ತಿಯನ್ನ ಹೊಂದ್ಬಿಟ್ಟು ನೀವು ದೇವರ ಉಪಾಸನೆ ಮಾಡಿ, ಇದರಿಂದಲೇ ದೇವರ ಸಾಕ್ಷಾತ್ಕಾರವಾಗುತ್ತೆ. ಆಚಾರ್ಯರು ಹೇಳ್ತಾರೆ, ಅಥವಾ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರವೆಂಬುವಂಥದ್ದು ನಿರಂತರ ಶಾಸ್ತ್ರಾವಮರ್ಶವನ್ನು ಮಾಡ್ತಾ ಇದ್ರೆ ನಿಮ್ಗೆ ಆಗೇ ಬಿಡತ್ತೆ ಅಂತ ಹೇಳ್ತಾರೆ. ನೀವ್ ಯಾವ ಮೂಗಿಟ್ಕೊಂಡ್ ಕೊಡ್ಬೇಕಾದಿಲ್ಲ, ಅಂದ್ರೆ ಪ್ರಾಣಾಯಾಮ ಮಾಡ್ಬೇಕಾದಿಲ್ಲ ಅಂತ ತಾತ್ಪರ್ಯ. ನಿರಂತರ ಶಾಸ್ತ್ರಾಭ್ಯಾಸ ಅಂತ ಹೇಗಿರ್ಬೇಕು ಅಂತ, ಕೂತ್ರೆ ನಿಂತ್ರೆ ಶಾಸ್ತ್ರಾಭ್ಯಾಸ ಇರುತ್ತೆ, ಕೂತ್ರೆ ನಿಂತ್ರೆ ಶಾಸ್ತ್ರಾಭ್ಯಾಸ ಆಗ್ಬೇಕು. ಒಂದು ಬಹಳ ಪ್ರಸಿದ್ಧವಾದಂತ ಮಾತಿದೆ, ಮರುದ್ಗಣರು ಅಂತ ಕೇಳ್ತೀವಿ ನಾವು. 49 ಜನ ಇಂದ್ರನ ಗುಂಪಿಗೆ ಹೋಗಿ ಸೇರ್ಕೊಂಡ್ಬಿಟ್ರು ಅವರು ಅಂತ. ಆ 49 ಜನ ನೋಡಿ ಅವ್ರು ಹೇಗೆ ಶಾಸ್ತ್ರ ವಿಮರ್ಶೆ ಮಾಡ್ತಾ ಇರ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತಾರೆ. ಋಗ್ವೇದದಲ್ಲಿ ಆಚಾರ್ಯ ಋಗ್ಭಾಷ್ಯದಲ್ಲಿ ತೋರಿಸ್ತಾರೆ. ಅವರಿಗೆ ತುಂಬಾ ಕೆಲಸ, ಇಂದ್ರ ಹೇಳ್ಬಿಟ್ಟಿರ್ತಾನೆ, ಮೋಡಗಳನ್ನ ಕಟ್ಟೋದು, ಬಿಚ್ಚೋದು, ಕಳಿಸೋದೆಲ್ಲ ಕೆಲಸ ಇರುತ್ತಂತೆ.
ಮೋಡಗಳಿಗೆಲ್ಲ ಸರಪಳಿ ಹಾಕಿ ಕಟ್ಟಿಟ್ಟಿರ್ತಾರೆ ಅಂತ ಕಾಣುತ್ತೆ. ಮೋಡಗಳನ್ನ ಬಿಚ್ಚೋದು ಕಳಿಸೋದು ಎಲ್ಲ ಕೆಲಸ ಇರುತ್ತೆ, ಅವ್ರು ಓಡಾಡ್ತಾ ಇರ್ತಾರೆ. ಅಂತ ಕೆಲಸ ಇದ್ದಾಗಲೂ ಕೂಡ ಅವ್ರೇನ್ ಮಾಡ್ತಿರ್ತಾರೆ ಗೊತ್ತಾ? ಒಬ್ಬರು ಇನ್ನೊಬ್ಬರ ಮುಂದೆ ದೇವರ ವಿಷಯಗಳನ್ನ ಹೇಳ್ತಾ ಇರ್ತಾರೆ, ಇನ್ನೊಬ್ರು ಅದನ್ನ ಕೇಳ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಇವ್ರು ಹೇಳ್ತಾರೆ, ಅವ್ರು ಕೇಳ್ತಾರೆ. ನೀವ್ ಅನ್ಬೋದ, ಕೆಲಸ ಎಲ್ಲ ಮಾಡ್ಬೇಕಾದ್ರೆ ದೇವ್ರ ಬಗ್ಗೆ ಹೇಳೋದು ಕೇಳೋದೆಲ್ಲ ಆಗಲ್ಲ ರೀ. ನಾನ್ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ಮನೆಯಲ್ಲಿ ಅಡಿಗೆ ಮಾಡ್ತಾ, ಪಾತ್ರೆ ತೊಳಿತಾ, ಬಟ್ಟೆ ಒಗಿತಾ ಎಷ್ಟು ಲೌಕಿಕ ಹರಟೆಗಳನ್ನು ಹೊಡೆದಿಲ್ಲ ನಾವು ಹೇಳಿ? ಅದನ್ನ ಹೊಡಿಲಿಕ್ಕೆ ಬರುತ್ತೆ ನಮ್ಗೆ, ಅದೇನ್ ತೊಂದ್ರೆ ಇಲ್ಲ ಬಿಡಿ. ಯಾಕೆ ತೊಂದ್ರೆ ಇಲ್ಲ? ಮೊದಲಿಂದ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವು. ಹಾಗೆ ನೀವು ದಿನನಿತ್ಯದ ಯಾವುದೇ ಕೆಲಸಗಳನ್ನು ಮಾಡುವಾಗಲೂ ಕೂಡ ಈ ಏನು ಉಪಾಸನೆ ಅನ್ನೋದಿದೆಯಲ್ಲ, ಯಾವುದು ಶಾಸ್ತ್ರ ವಿಮರ್ಶ ರೂಪವಾದಂತ, ಅದು ನಿರಂತರವಾಗಿ ನಡೀತಾ ಇರಬೇಕು, ಮನಸ್ಸಿನಲ್ಲಿ ಆವೃತ್ತಿ ಆಗ್ತಾ ಇರಬೇಕು. ಯಾಕೆ ಹೀಗೆ ಭಗವಂತನ ಗುಣವನ್ನ ಈ ವಾಕ್ಯದಿಂದ ನಾವು ತಿಳಿಬೇಕು. ಪ್ರತಿಯೊಂದು ವಿಚಾರಗಳು ಕೂಡ ನಮಗೆ ಅರ್ಥವಾಗಬೇಕು, ಆವಾಗಲೇ ನಮ್ಮ ಉದ್ಧಾರವಾಗ್ಲಿಕ್ಕೆ ಸಾಧ್ಯ. ಅದು ನೀವು ಬೇಕಾದ್ರೆ ಕಾಡಿಗೆ ಹೋಗಿ, ಇಲ್ಲ ಮನೆಯಲ್ಲೂ ಮಾಡಿ. ಅಂತಹ ಶಾಸ್ತ್ರ ವಿಮರ್ಶೆ ಮಾಡೋದಕ್ಕೆ ಒಳ್ಳೆಯದು ಗ್ರಂಥ ಅಂದ್ರೆ ಟೀಕಾರಾಯರ ಗ್ರಂಥ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನ ಉಳಿದುಕೊಂಡಿರೋದು ಯಾವುದು ಅಂದ್ರೆ ಅಪರೋಕ್ಷ ಜ್ಞಾನ. ಅದರ ಬಗ್ಗೆ ಒಂದು ಸುಂದರವಾದಂತಹ ಶ್ಲೋಕವನ್ನ ಹೇಳ್ತಾರೆ. ನಿಗಮೈರವಿಭಾವ್ಯಮಿದಂ ವಸುಯತ್ ಸುಗಮಂ ಪದಮೇಕ ಪದಾದಪಿ ತತ್ ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ಭವ ಭಾಗ್ಭವತೀತಿ ಮತಿರ್ಹಿ ಮಮ. ಭಗವಂತನ ಸ್ವರೂಪದ ಸಾಕ್ಷಾತ್ಕಾರವಾಗಬೇಕು ನಿಮಗೆ. ಎಲ್ಲಿ ಸಾಕ್ಷಾತ್ಕಾರವಾಗಬೇಕು? ಹೃದಯದಲ್ಲಿ ಸಾಕ್ಷಾತ್ಕಾರವಾಗಬೇಕು. ಎಲ್ಲರಿಗೂ ಎಲ್ಲೆಲ್ಲೋ ಭಗವಂತನ ರೂಪಗಳ ಸಾಕ್ಷಾತ್ಕಾರ ಅಂತನೂ ದೊಡ್ಡ ದೊಡ್ಡವರಿಗೆ ಆಗಬಹುದು. ಆದ್ರೆ ಪ್ರತಿಯೊಬ್ಬರೂ ಕೂಡ ಭಗವಂತನ ರೂಪವನ್ನ ಹೃದಯದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಲೇಬೇಕು. ಇದೊಂದು ಬಹಳ ದೊಡ್ಡ ಸಂಪತ್ತು. ನಿಗಮೈಹಿ ಅವಿಭಾವ್ಯಮಿದಂ ವಸು. ವಸು ಅಂದ್ರೆ ಸಂಪತ್ತು. ಆ ಸಂಪತ್ತು ಅಂತನ್ನೋದೇನಿದೆ, ಅದು ಎಂತಹ ವೇದವಾಕ್ಯಗಳನ್ನು ಓದಿದರೂ ಕೂಡ ಅವಿಭಾವ್ಯ, ವಿಭಾವಿಸಿಕೊಳ್ಳೋದಕ್ಕಾಗಲ್ಲ. ಹೀಗಿದೆ ಅಂತ ತಿಳಿದುಕೊಳ್ಳಿಕ್ಕಾಗಲ್ಲ. ಅಂತಹ ಭಗವಂತನ ಸ್ವರೂಪ ಅಂತನ್ನೋದು ಸುಗಮಂ ಪದಮೇಕ ಪದಾದಪಿ. ನಮಗೇನಾಗತ್ತೆ? ಟೀಕಾರಾಯರ ಗ್ರಂಥಗಳನ್ನು ನೋಡಿದರೆ ಆ ಭಗವಂತನ ಸ್ವರೂಪ ಅಂತನ್ನೋದು ಬಹಳ ಸುಲಭವಾಗಿ ಅರ್ಥವಾಗುತ್ತೆ. ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಭಗವಂತನ ಗುಣಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಸುಲಭವಾದ ವಿಚಾರ ಹೇಳ್ತೀನಿ ನಿಮಗೆ. ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ ಅಂತ ನಾವು ಕೇಳ್ತೀವಲ್ಲ, ಭಗವಂತ ಎಲ್ಲ ಕಡೆಗಿದ್ದಾನೆ ಅಂತನೂ ಕೇಳ್ತೀವಿ ನಾವು. ಯಾವುದು ಸತ್ಯವಾದದ್ದು? ಎರಡು ಸತ್ಯವೇ. ಆದ್ರೆ ನಾವು ಆಲೋಚನೆ ಏನು ಅಂದ್ರೆ, ಅವನು ಹೃದಯದಲ್ಲಿ ಅಷ್ಟೇ ಹೇಗಿರ್ಲಿಕ್ಕೆ ಸಾಧ್ಯ? ಹೃದಯದಲ್ಲೇ ಒಂದೊಂದು ರೂಪ ಇರ್ಬೇಕಲ್ವಾ? ವ್ಯಾಪ್ತನಾದಂತಹ ಒಬ್ಬ ವ್ಯಕ್ತಿ ಹೃದಯದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ? ಇರಕ್ ಸಾಧ್ಯ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಇದಕ್ಕೆ ಟೀಕಾಕೃತ್ಪಾದರು ತಮ್ಮ ಗ್ರಂಥದಲ್ಲಿ ಅಥವಾ ಸರ್ವಮೂಲ ಗ್ರಂಥಗಳಲ್ಲಿ ನೀವು ಆಚಾರ್ಯರ ಅನುವ್ಯಾಖ್ಯಾನವನ್ನು ನೋಡಬೇಕು. ಅನುವ್ಯಾಖ್ಯಾನ ನ್ಯಾಯ ಸುಧಾಗಳಲ್ಲಿ ಬಹಳ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಆಕಾಶದ ದೃಷ್ಟಾಂತ ಮಹತೋಲ್ಪತ್ವಮಪಿಹಿ ವ್ಯೋಮವತ್ ಪ್ರಾಹ ವೇದವಿತ್ ಅಂತ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಈಗ ಆಕಾಶ ಇದೆ. ಆಕಾಶ ಅಂತಂದ್ರೆ ಈ ಅವಕಾಶ, ಇದು ಎಲ್ಲ ಕಡೆಗೆ ಇದೆಯೋ ಇಲ್ವೋ? ಎಲ್ಲ ಕಡೆಗೆ ವ್ಯಾಪಿಸಿಕೊಂಡಿರುವಂತಹದ್ದು ಇದು ಆಕಾಶ ಅನ್ನುವಂಥ. ಈ ಆಕಾಶ
ಚಿಕ್ಕ ಜಾಗದಲ್ಲಿ ನೀವು ತೋರಿಸ್ಬೇಕು. ಇಲ್ಲಿ ಆಕಾಶ ಇದೆಯೋ ಇಲ್ವೋ ಅಂತ ಕೇಳಿದ್ರೆ ಇದೆ ಅಂತ ಉತ್ತರ ಹೇಳ್ತೀರಣ್ಣ. ಅದು ಹೇಗೆ? ವ್ಯಾಪ್ತವಾದ ಆಕಾಶ ಅದು ಇಲ್ಲಿ ಹೇಗಿರಕ್ ಸಾಧ್ಯ? ನೋಡಿ, ಇದ್ರ ಬಗ್ಗೆ ದೃಷ್ಟಾಂತ ತಗೊಂಡಿದ್ದೆ ಯಾಕೆ ಅಂದ್ರೆ, ಭಗವಂತನ ಬಗ್ಗೆ ಅಂತ ಬಂತು ಅಂತಾದಾಗ ಹೇಗೆ ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಇದೇ ನಿಮಗೆ ಆಕಾಶ ಅಂತ ವಿಚಾರ ಬಂತು ಅಂತಂದ್ರೆ, ನಿಮಗೆ ಪರಿಚಿತವಾದ ವಸ್ತು ಅಂತ ಆದ ತಕ್ಷಣ ನೀವು ಕೆಲವೊಂದನ್ನ ನೀವಾಗೇ ಉತ್ತರ ಹೇಳ್ತೀರಿ, ನೀವೇ ಅದನ್ನ ಅರ್ಥ ಮಾಡ್ಕೊಂಡ್ ಬಿಟ್ಟಿರ್ತೀರಿ ಹೀಗೆ ಅಂತ. ಯಾವಾಗಲೂ ಒಂದು ವಸ್ತುವಿನ ಸ್ವಭಾವ ನಿಮಗೆ ಪರಿಚಿತವಾಗಬೇಕು. ಆಕಾಶದ ಪರಿಚಯ ನಿಮಗಿದೆ, ಆದ್ರೆ ಭಗವಂತನ ಪರಿಚಯ ಇಲ್ಲ. ಶ್ರೀಮದ್ ಆಚಾರ್ಯರು ಅಥವಾ ಟೀಕಾರಾಯರು ಈ ದೃಷ್ಟಾಂತವನ್ನ ಸೂತ್ರಕಾರರು ಕೊಟ್ಟಿದ್ದನ್ನ ವಿವರಿಸೋದೇ ಯಾಕೆ? ನಮ್ಗೆ ಅರ್ಥ ಮಾಡಿಸ್ಬೇಕು. ಗೊತ್ತಿರೋ ದೃಷ್ಟಾಂತ ಕೊಟ್ರೆ ತಾನೇ ನಮಗ್ ಅರ್ಥ ಆಗೋದು. ಗೊತ್ತಿಲ್ಲದೆ ಇರೋ ದೃಷ್ಟಾಂತ ಕೊಟ್ರೆ ಅರ್ಥ ಆಗಲ್ಲ. ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ಮಹಾಭಾರತ ರಾಮಾಯಣಗಳಲ್ಲೆಲ್ಲ ಇಂಥವ್ರ ಅವತಾರ ಅವತಾರ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹೇಳುವಾಗ ಅಪರೂಪಕ್ಕೆ ಯಾರೋ ಒಬ್ಬ ಹೊಸ ದೈತ್ಯನೋ ಅಥವಾ ಹೊಸ ದೇವತೆ ಹೆಸರು ಹೇಳ್ಬಿಡ್ತಾರೆ, ಇಂಥವ್ರ ಅವತಾರ ಇವರು ಅಂತ. ಅವಾಗ ನಾವೇನ್ ಪ್ರಶ್ನೆ ಕೇಳ್ತೀವಿ ಗೊತ್ತಾ? ಇವ್ರು ಯಾರು ಇವರು ಅಂತ ಕೇಳ್ತೀವಿ ನಾವು. ಇದೇನೆ ವಾಯುದೇವರ ಅವತಾರ, ಕಲಿ ಅವತಾರ ಅಂತ ಹೇಳಿದ್ರೆ ಯಾರವ್ರು ವಾಯುದೇವರು, ಯಾರವ್ರ ಕಲಿ ಅಂತ ಕೇಳ್ತೀರಾ ನೀವು? ಇಲ್ಲ. ಯಾಕೆ ಕೇಳಲ್ಲ? ನೀವೇನ್ ವಾಯುದೇವರು ಎಂದರು ನೋಡಿದೀರಾ? ಕಲಿನೆಂದರು ನೋಡಿದೀರಾ? ನಮ್ಮ ಅಕ್ಕಪಕ್ಕದ ಮನೇಲಿದಾರ ಅವ್ರೇನಾದ್ರು ನಮ್ಮ ಪರಿಚಯದವರು ಅಂತ ಅನ್ಲಿಕ್ಕೆ? ಇಲ್ಲ. ಅದೇನೋ ಮೊದಲಿಂದ ಅವ್ರ ಬಗ್ಗೆ ಕೇಳಿ 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 ಅಭ್ಯಾಸ ಆಗೋಗ್ಬಿಟ್ಟಿರತ್ತಲ್ವಾ, ಅದಕ್ಕೆ ನಿಮಗ ಅವ್ರು ಯಾರು ಏನು ಅಂತ ಪ್ರಶ್ನೆ ಬರಲ್ಲ. ಹೊಸದಾಗಿ ಒಬ್ಬ ವ್ಯಕ್ತಿಯ ಹೆಸರು ಕೇಳಿಬಿಟ್ರಿ ಅಂದ್ರೆ ಯಾರದು, ಹೇಗೆ, ಏನು ಅಂತ ಪ್ರಶ್ನೆ ಬರಲ್ಲ. ಆ ರೀತಿಯಲ್ಲೇನು ಅಂತಂದ್ರೆ, ಭಗವಂತನ ಬಗ್ಗೆಯೂ ನೀವು ಹೊಸದಾಗಿ ಕೇಳಿದಾಗ ನಿಮ್ಗದೇನೋ ಇಂಥ ವಸ್ತು ಇದೆ ಅಂತ ಒಪ್ಪೋದಕ್ಕೇನೆ ಮನಸ್ಸಾಗಲ್ಲ. ಆದರೆ ಅದನ್ನ ಒಪ್ಪಿಸ್ಬೇಕಲ್ಲ, ಅದಕ್ಕೆ ದೃಷ್ಟಾಂತ ಕೊಡು. ಆಕಾಶ ಎಲ್ಲ ಕಡೆಗೂ ಇದೆ, ಇಲ್ಲೂ ಇದೆ. ಅದೇಗ್ ಸಾಧ್ಯ ಅಂದ್ಕೊನೆ ನೀವು ಪ್ರಶ್ನೆ ಕೇಳಿದ್ರೆ ನೋಡ್ರಿ, ಸರಳವಾದ ಉತ್ತರ. ಒಂದು ಪಕ್ಷ ಇಲ್ಲಿಲ್ಲ ಅಂತ ಆಗ್ಬಿಟ್ರೆ ಎಲ್ಲ ಕಡೆ ಹೇಗಿರ್ಲಿಕ್ಕೆ ಸಾಧ್ಯ? ನೀವೊಂದು ಇಷ್ಟಿಷ್ಟೇ ಜಾಗ ಒಂದು 10 ಮಾಡಿಕೊಳ್ಳಿ, ಈ 10 ಕಡೆಗೆ ಒಂದೊಂದ್ರಲ್ಲೂ ಇಲ್ಲದೆ ಇದ್ದಂತ ವಸ್ತು 10 ಕಡೆಗೆ ಸೇರಿ ಇರ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಎಲ್ಲ ಕಡೆಗಿರ್ಬೇಕು ಅಂದ್ರೆ ಒಂದೊಂದು ಕಡೆಗೂ ಇರಬೇಕು. ನಮ್ಮನೆಯಲ್ಲೂ ಆಕಾಶ ಇದೆ, ನಿಮ್ಮನೆಯಲ್ಲೂ ಆಕಾಶ ಇದೆ, ಅವ್ರ ಮನೆಯಲ್ಲೂ ಇದೆ, ಇವ್ರ ಮನೆಯಲ್ಲೂ ಇದೆ ಅಂತ ಆದದ್ದಕ್ಕೆ ಎಲ್ಲ ಕಡೆಗೆ ಆಕಾಶ ಇದೆ ಅಂತ ಹೇಳೋದು. ಆಕಾಶ ನಮ್ಮ ಮನೇಲಿ ಇದೆಯಾ? ಇಲ್ಲ. ನಿಮ್ಮ ಮನೇಲಿ ಇದೆಯಾ? ಇಲ್ಲ. ಅವ್ರ ಮನೇಲಿ ಇದೆಯಾ? ಇಲ್ಲ. ಇವ್ರ ಮನೇಲಿ ಇದೆಯಾ? ಇಲ್ಲ. ಎಲ್ಲರ ಮನೆಯಲ್ಲಿ ಇದೆ, ಸಾಧ್ಯವೇ ಇಲ್ಲ. ಹಾಗೆ ಭಗವಂತ ಸರ್ವತ್ರ ವ್ಯಾಪ್ತ ಅಂತ ಆದ ಮೇಲೆ ನೀವೇ ಆಲೋಚನೆ ಮಾಡಿ, ಅವನು ಪ್ರತಿಯೊಬ್ಬರ ಹೃದಯ ಗುಹೆಯಲ್ಲಿ ಇರಲೇಬೇಕು. ಅದನ್ನು ಮೊದಲು ಅರ್ಥ ಮಾಡಿ. ಇದನ್ನು ಟೀಕಾಕೃತ್ಪಾದರು ಬಹಳ ಚೆನ್ನಾಗಿ ಅರ್ಥ ಮಾಡಿಸ್ಕೊಡ್ತಾರೆ. ಅನುವ್ಯಾಖ್ಯಾನದ ವ್ಯಾಖ್ಯಾನದಲ್ಲಾಗಬಹುದು, ಬ್ರಹ್ಮಸೂತ್ರ ಭಾಷ್ಯದ ವ್ಯಾಖ್ಯಾನ ತತ್ವಪ್ರಕಾಶಿಕೆಯಲ್ಲಾಗಬಹುದು, ಪ್ರಾಣಾಧಿಕರಣ, ದಹರಾಧಿಕರಣ ಮೊದಲಾದಂತಹ ಅಧಿಕರಣಗಳಲ್ಲಿ ಈ ಭಗವಂತನ ಮಹಿಮೆಯನ್ನ ನಮಗೆ ಅರ್ಥ ಮಾಡಿಸ್ಕೊಡ್ತಾರೆ. ಇದು ನಿಮಗೆ ಆಕಾಶದ ದೃಷ್ಟಾಂತ ಮೊದಲು ಕೊಡ್ತಾರೆ. ಕೊಟ್ಟ ಮೇಲೆ ನಿಮಗ್ ಸ್ವಲ್ಪ ಅರ್ಥ ಆಯಿತು ಅಂತಾದಾಗ ಮುಂದೆ ಹೇಳ್ತಾರೆ, ಆಕಾಶದ ತರ ಅಂತ ತಿಳ್ಕೋಬೇಡಿ, ಆಕಾಶಕ್ಕಿಂತ ಒಂಚೂರು ಬೇರೆ ಇದೆ. ಏನ್ರಿ ಅದು ಅಂತ ಕೇಳಿದ್ರಿ ನೀವು, ಮತ್ ಬನ್ನಿ ಹೇಳ್ತೀವಿ. ಏನು ಅಂದ್ರೆ, ಆಕಾಶದ ಒಂದೊಂದು ಭಾಗಗಳು ಮಾತ್ರ ಇಲ್ಲಿದೆ. ಆದ್ರೆ ಇಡೀ ಆಕಾಶ ಇಲ್ಲಿದೆ ಅಂತ ಹೇಳ್ಬೋದಾ? ಹೇಳಕ್ಕ. ಅಥವಾ ಆಕಾಶದ ಒಂದು ಭಾಗ ನಮ್ಮ ಮನೆಯಲ್ಲಿ ಇದೆಯಲ್ಲ, ನಮ್ಮ ಮನೆಯಲ್ಲಿದ್ದ ಆಕಾಶದ ಭಾಗವೇ ನಿಮ್ಮ ಮನೆಯಲ್ಲಿದೆ ಅಂತ ಹೇಳ್ಬೋದಾ? ಇಲ್ಲ. ಅದ್ ನಮ್ಮನೇಲಿರೋ ಆಕಾಶದ ಭಾಗ ಬೇರೆ, ನಿಮ್ಮನೇಲಿರೋ ಆಕಾಶದ ಭಾಗ ಬೇರೆ. ದೇವರಲ್ಲಿ ಹಾಗಿಲ್ಲ. ಇದು ದೇವರ ಮಹಿಮೆ ಹೇಳ್ತಾರೆ. ಏನು ದೇವರ ಮಹಿಮೆ? ಉಪನಿಷತ್ತಲ್ಲಿ ಹೇಳಿದ್ದೇ ಅದು. ನೀವು ಚಾಂದೋಗ್ಯ ಉಪನಿಷತ್ತಿನಲ್ಲಿ ದಹರ ವಿದ್ಯೆಯಲ್ಲಿ ಹೇಳಿದಂತಹ ಮಹಿಮೆ ಇದೆ. ಆದ್ರೆ ಉಪನಿಷತ್ತು ಓದ್ಕೊಂಡ್ಬಂದವ್ರಿಗೆ ಖಂಡಿತವಾಗಿಯೂ ಅರ್ಥ ಆಗಲ್ಲ. ಅದನ್ನ ಟೀಕಾರಾಯರು ದಹರಾಧಿಕರಣದಲ್ಲಿ ವಿವರಣೆ ಮಾಡ್ತಾರೆ, ಆವಾಗ ಗೊತ್ತಾಗುತ್ತೆ.
ನನ್ನ ಹೃದಯದಲ್ಲಿರೋ ಭಗವಂತನ ರೂಪದ್ದೇ ಅಂತ ಯಾಕೆ ತಗೊಂಡೆ ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದೇ ಆರಣ್ಯಕಾಚಾರ್ಯರು ಅದನ್ನೇ ಹೇಳ್ತಾ ಇರೋದು. ಅವ್ರ ಮಗ ವ್ಯಾಖ್ಯಾನದಲ್ಲಿ ಬರೀತಾರೆ ಕೃಷ್ಣಾಚಾರ್ಯರು, ಭಗವಂತನ ರೂಪ ಏನಿದೆಯಲ್ಲ, ಭಗವಂತನ ರೂಪ ಎಲ್ಲಿದೆ? ಪದ ಅನ್ನೋದಕ್ಕೆ ಸ್ಥಾನ ಅಂತ ಅರ್ಥ. ಅರಣ್ಯಕಾಚಾರ್ಯರು ಹೇಳಿರೋದೇನು? ನಿಗಮೈರ್ ಅವಿಭಾವ್ಯಮಿದಂ ವಸುಯತ್ ಸುಗಮಂ ಪದಮೇಕ ಪದಾದಪಿಯತ್. ಇದಂ ಪದಂ, ಈ ಪದ ಅಂದ್ರೆ ಈ ಸ್ಥಾನ. ಅರಣ್ಯಕಾಚಾರ್ಯರು ಈ ಮಾತು ಹೇಳಬೇಕಾದ್ರೆ ಇದಂ ಪದಂ ಅಂತ ತಮ್ಮ ಹೃದಯವೆಂಬ ಸ್ಥಾನವನ್ನ ತೋರಿಸಿ ಹೇಳಿರುವಂತಹದ್ದು. ಪದ ಅಂದ್ರೆ ಸ್ಥಾನ. ವೈಕುಂಠ ಪದಕ್ಕೆ ಹೋದ್ರು ಅಂತ ಹೇಳ್ತಾರೆ, ಇಲ್ಲಿ ಕೇಳಿದಿರಿಲ್ಲ ನೀವು? ಇನ್ನು ವೈಕುಂಠ ಪದಕ್ಕೆ ಹೋದ್ರು ಅಂದ್ರೆ ವೈಕುಂಠ ಎಂಬ ಪದ ಇದೆ ಅದಕ್ಕೆ ಹೋದ್ರು ಅಂತ ಅರ್ಥನ? ಪದ ಅಂದ್ರೇನು? ಪದವಿ, ಸ್ಥಾನ. ಇದಂ ಪದಂ ಅಂದ್ರೆ ಇದಂ ಅಂತ ಶಬ್ದವನ್ನು ಎಲ್ಲಿ ಉಪಯೋಗಿಸ್ತಾರೆ? ತುಂಬಾ ಹತ್ತಿರದಲ್ಲಿ ಯಾವ್ದಿರುತ್ತೋ ಅದರ ಬಗ್ಗೆ ಇದಂ ಶಬ್ದ ಬಳಸ್ತಾರೆ. ದೂರದಲ್ಲಿದ್ರೆ ತತ್ ಅಂತ ಪದ ಉಪಯೋಗಿಸ್ತಾರೆ. ಅದು ಭಗವಂತ ವೈಕುಂಠದಲ್ಲಿದ್ದಾನ್ರಿ, ಅದು ಬೇಡ. ಇದಂ ಪದಂ, ಈ ನಮ್ಮ ಹೃದಯದಲ್ಲಿರೋ ಸ್ಥಾನ ಭಗವಂತನದ್ದು. ಹೇಗಿದ್ದಾನ ಅವನು ಭಗವಂತ ಅಲ್ಲಿ? ಯಾವ ಭಗವಂತ ವೈಕುಂಠದಲ್ಲಿದ್ದಾನಲ್ಲ ಅವನೇ ಇಲ್ಲಿ ನಮ್ಮ ಹೃದಯದಲ್ಲಿದ್ದಾನೆ. ಇದು ಭಗವಂತನ ಮಹಿಮೆ. ನೀವು ಆಕಾಶದಲ್ಲಿ ಕಂಡ್ಕೊಳಕ್ಕಾಗಲ್ಲ, ಇದು ಭಗವಂತನಲ್ಲೇ ಕಂಡ್ಕೋಬೇಕು. ಆಕಾಶದ ದೃಷ್ಟಾಂತ ಎಷ್ಟರ ಮಟ್ಟಿಗೆ? ಇಲ್ಲೇ ಇರೋ ಅಂತದ್ದು ಎಲ್ಲಾ ಕಡೆ ಹೇಗಿರಕ್ ಸಾಧ್ಯ ಅಂತ ಪ್ರಶ್ನೆ ಬಂದಾಗ ಮಾತ್ರ ಉತ್ತರ ಹೇಳೋದಕ್ಕೆ ಆಕಾಶ ದೃಷ್ಟಾಂತ. ಮುಂದೆ ಹೇಳ್ಬೇಕಾದ್ರೆ ಆಕಾಶವನ್ನ ಮೀರಿ ಭಗವಂತನ ಮಹಿಮೆ ಹೇಳ್ಬೇಕಾಗತ್ತೆ. ಇಲ್ಲಿ ನಮ್ಮ ಹೃದಯದಲ್ಲಿರುವ ಭಗವಂತನೇ ಎಲ್ಲ ಕಡೆಗಿದ್ದಾನೆ. ಈ ಅನುಸಂಧಾನ ಇರ್ಬೇಕ್ರಿ. ಇದು ನೀವು ಎಲ್ಲಿ ಕೂತ್ಕೊಂಡ್ರೆ ಬರುತ್ತೆ? ಬರೀ ಉಪನಿಷತ್ತು ಓದಿದ್ರೆ ಬರುತ್ತೇನ್ರಿ? ಬರಲ್ಲ. ಆ ಉಪನಿಷತ್ತಿನ ಆ ವಿಧವಾದ ಅರ್ಥವನ್ನ ವಿವರಣೆ ಮಾಡಿ ಕೊಡಬೇಕು. ಮಹಾನುಭಾವರಾದಂತಹ ಶ್ರೀಮದ್ ಆಚಾರ್ಯರು, ಟೀಕಾರಾಯರು ವಿವರಣೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಲ್ರಿ, ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸದೇವರು ಹೇಳಿಲ್ವಾ? ವೇದವ್ಯಾಸದೇವರು ಏನ್ ಮಾಡಿದ್ದಾರೆ ಗೊತ್ತಾ? ಅವರು ಆಕಾಶದ ದೃಷ್ಟಾಂತ ಅದೇ ಹಿಂದೆ ಹೇಳಿದೀವಲ್ಲ, ಮತ್ತದೇ ದೃಷ್ಟಾಂತ ಕೊಡ್ತಾರೋ. ಆ ದೃಷ್ಟಾಂತ ಕೊಟ್ಟಿದ್ರಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂತನ್ನೋ ಅಂತ ವಿವರಣೆ ಬೇಕಲ್ಲ. ಅದನ್ನ ನೋಡಕ್ ಹೊರಟಾಗ ನಮಗಿದು ವಿಚಾರ ತಿಳಿಯತ್ತೆ. ಇಲ್ಲ, ಭಗವಂತನ ಮಹಿಮೆ ಹೀಗಿದೆ. ನಿಮಗದೇನು ಅಂದ್ರೆ ಒಪ್ಪಿಗೆ ಆಗಲ್ಲ. ನಮ್ಮ ಹೃದಯದೊಳಗಿದ್ದ ಭಗವಂತನೇ ವೈಕುಂಠದಲ್ಲಿದ್ದಾನ, ಸಾಧ್ಯವೇ ಇಲ್ಲ. ಇಲ್ಲಿರೋ ದೇವರು ಬೇರೆನೆ, ಅಲ್ಲಿರೋ ದೇವರು ಬೇರೆನೆ. ಅದಕ್ಕೆ ಹೇಳಿದ್ದು ಜಯತೀರ್ಥಕೃತವು ಪ್ರವಣ. ಜಯ ಅನ್ನೋದಕ್ಕೆ ನಾನು ಮೊದಲೇ ದಿವಸ ಏನರ್ಥ ಹೇಳಿದ್ದು? ಮಹಾಭಾರತ ಅನ್ನೋ ಅರ್ಥ ಹೇಳಿ. ಮಹಾಭಾರತ ಓದ್ಬೇಕ್ರಿ, ದೇವ್ರ ಕಥೆ ಕೇಳ್ಬೇಕ್ರಿ. ಪ್ರಸಿದ್ಧವಾದ ಒಂದು ಭಗವಂತನ ಕಥೆ ಇದೆ, ಇವೆಲ್ಲ ಕೇಳಿದ್ದೇ ಕಥೆ. ಏನು ಅಂದ್ರೆ, ಒಂದು ಬಾರಿ ಕ್ಷೀರ ಸಮುದ್ರದ ಒಂದು ಜಾಗದಲ್ಲಿ ಭಗವಂತ ಎಲ್ಲಾ ದೇವತೆಗಳು ಅವರೆಲ್ಲರ ಕಡೆಯಿಂದ ಸ್ತೋತ್ರ ಮಾಡಿಸ್ಕೊಂಡು ಮಲಗಿರ್ತಾನೆ. ಅಲ್ಲಿಗೆ ಬಲಿಚಕ್ರವರ್ತಿನೂ ಬಂದಿರ್ತಾನೆ ಕಾರಣಾಂತರದಿಂದ. ಅವಾಗೇನಾಗತ್ತೆ, ಆ ಬಲಿಚಕ್ರವರ್ತಿ ನಿಧಾನವಾಗಿ ನೋಡ್ತಾ ಇದ್ದಂತೆ ಅವನಲ್ಲಿ ಅಸುರಾವೇಶವಾದಾಗ ಭಗವಂತನ ಕಿರೀಟ ಕಾಣಿಸ್ತವನು. ಚೆನ್ನಾಗಿದೆಯಲ್ಲ, ಎತ್ಕೊಂಡು ಹೋಗ್ಬೇಕಿದ್ನ. ಆದ್ರೆ ಎಚ್ಚರ ಇದ್ರೆ ಎತ್ಕೊಂಡು ಹೋಗಕ್ ಆಗಲ್ಲ. ಸ್ವಲ್ಪ ಮಲ್ಕೊಳ್ಳಿ ದೇವ್ರು, ಆಮೇಲೆ ಎತ್ಕೊಂಡು ಹೋಗೋಣ ಅಂತ. ದೇವರು ತತ್ಕ್ಷಣ ಎಲ್ಲಾ ಅಲ್ಲಿ ಕೂತು ಬ್ರಹ್ಮಾದಿ ದೇವತೆಗಳೆಲ್ಲ ಕನ್ಸನ್ನೆ ಮಾಡ್ದ. ಕಿರೀಟ ತಗೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದ್ದಾನ್ರಪ್ಪ ಅವನು. ಸ್ವಭಾವ ಅಭಿವ್ಯಕ್ತಿ ಆಗ್ಬೇಕಲ್ಲ, ಬರೀ ಮನಸ್ಸಲ್ಲಿ ವಿಚಾರ ಮಾಡ್ಕೊಂಡ್ರೆ ಏನು ಉಪಯೋಗ? ಈಗ ನಾವುಗಳು ಕೂಡ ಮನಸ್ಸಿನಲ್ಲಿ ಏನೇನೆಲ್ಲ ಕಳ್ತನಗಳನ್ನು ಮಾಡಿರ್ತೀವಿ, ಬಾಹ್ಯವಾಗಿ ಮಾಡಲ್ಲ. ಯಾಕೆ ಮಾಡಲ್ಲ ಹೇಳಿ? ಮಾಡಿದ್ರೆ ಜನ ಹೊಡಿತಾರೆ ಅಂತ ಮಾಡಲ್ಲ. ಧರ್ಮ ಭಾರಿ, ನಾವು ಧಾರ್ಮಿಕರು ಇರ್ಬೋದು, ಕೆಲವು ಅಂಶಗಳಲ್ಲಿ ನಾವು ಧಾರ್ಮಿಕರೇ ಇಲ್ಲ ಅಂತ ಹೇಳಲ್ಲ. ಆದ್ರೆ ಎಷ್ಟೋ ಅಂಶಗಳಲ್ಲಿ ನಾವು ಮಾನಸಿಕ ಪಾಪಗಳನ್ನ ಮಾಡಿಬಿಡ್ತೀವಿ. ಅದೇ ಮಾನಸಿಕ ಪಾಪದ ಮುಂದಿನ ಹಂತ ಯಾವುದು? ಕೃತಿಯಲ್ಲಿ ಬರ್ಬೇಕಾ ಪಾಪ. ಆದ್ರೆ ಆ ಕೃತಿಯಲ್ಲಿ ಯಾಕೆ ಬರಲ್ಲ ಹೇಳ್ರಿ ಪಾಪ? ಜನ ಹೊಡಿತಾರೆ ಅನ್ನೋ ಹೆದರಿಕೆಗೆ ಬರಲ್ಲ ಅನ್ನೋದೇ ಅರ್ಧ ಭಾಗ ಇರುತ್ತೆ. ಇನ್ನರ್ಧ ಭಾಗ ಧರ್ಮದ ಅಂಶವು ಸೇರ್ಕೊಂಡಿರುತ್ತೆ. ನೋಡಿ, ಅಭಿವ್ಯಕ್ತವಾಗೋದಕ್ಕೆ ಅಂತ ದೇವರೇನ್ ಮಾಡ್ದ? ಹೀಗೆ ಕಣ್ಮುಚ್ಚಿದ. ಎಲ್ಲಾ ದೇವತೆಗಳು ದಿಢೀರಂತ ಕಣ್ಮುಚ್ಬಿಟ್ಟು, ಇವನ್ ಇದೇ ಸಮಯ ಅಂತಂದ ಎತ್ಕೊಂಡು ಹೊರಟ್ಬಿಟ್ಟ ಆ ಕಿರೀಟವನ್ನು. ಅವನ್ ಎತ್ಕೊಂಡು ಹೊರಟ ಮೇಲೆ ಅವನ ಸ್ವಭಾವ ಅಭಿವ್ಯಕ್ತಿ ಆಯ್ತಲ್ಲ.
ಗರುಡ ಅವನನ್ನ ಹಿಂಬಾಲಿಸಿಕೊಂಡು ಹೋಗಿ ಅವನನ್ನ ಹಿಡಿದು ಅವನನ್ನ ಸೋಲಿಸಿ ಆ ಕಿರೀಟ ವಾಪಸ್ ತಗೊಂಡು ಬರ್ತಾ ಇದ್ದ. ಬರುವಾಗೇನಾಯ್ತು, ಗೋಮಂತ ಪರ್ವತದ ಮೇಲೆ ಕೃಷ್ಣ ಕೂತಿದ್ದ. ಕೃಷ್ಣ ಬಲರಾಮ ಇಬ್ರು ಇದ್ರು. ಕಿರೀಟ ತಗೊಂಡ್ ಬರ್ತಾ ಇದ್ದ. ಕೃಷ್ಣ ಕಾಣಿಸಿದ್ನಂತೆ. ಅಲ್ಲೇ ಕೆಳಗಿಳಿದು ಗರುಡ ಏನ್ ಮಾಡ್ಬಿಟ್ಟ, ಕೃಷ್ಣನ ತಲೆ ಮೇಲೆ ಆ ಕಿರೀಟ ಇಟ್ಟ. ನೋಡಿ, ಕ್ಷೀರ ಸಮುದ್ರದಲ್ಲಿರೋ ದೇವ್ರ ಕಿರೀಟ ಅದನ್ನ ತಗೊಂಬಂದ್ಬಿಟ್ಟು ಇಲ್ಲಿರೋ ಕೃಷ್ಣಂಗ್ ಹಾಕ್ಬಿಟ್ರೆ, ಕೃಷ್ಣ ಅಂದ್ರೆ ಏನ್ ಗೊತ್ತಾ, ಭಗವಂತನ ಕೃಷ್ಣ ಕೇಶ. ಕ್ಷೀರ ಸಮುದ್ರದಲ್ಲಿ, ಶ್ವೇತದ್ವೀಪದಲ್ಲಿ ಭಗವಂತ ಇದ್ದದ್ದನ್ನು ತಗೊಂಬಂದಿಲ್ಲ, ಕ್ಷೀರ ಸಮುದ್ರದಲ್ಲೇ ಮತ್ತೊಂದು ಜಾಗ ಇದೆ ಭಗವಂತನದ್ದು. ಅಲ್ಲಿರುವಂತ ಭಗವಂತನ ರೂಪದ ಕಿರೀಟ ಅದು ಅಲ್ರಿ. ಆ ತಲೆ ಸೈಜೇ ಬೇರೆ ಇರುತ್ತೆ, ಈ ತಲೆ ಸೈಜೇ ಬೇರೆ ಇರುತ್ತೆ ಅಂದ್ವಿ ನಾವು. ಅದೇ ನೋಡಿ, ಇದನ್ನೇ ಹೇಳ್ತಾ ಇರೋದು. ಇಲ್ಲ, ಎರಡೂ ಭಗವಂತನ ರೂಪ ಒಂದೇ. ಆ ಕಿರೀಟ ಹಾಕಿದ ಕೂಡ್ಲೆ ಕೃಷ್ಣನ ತಲೆ ಸರಿಯಾಗಿ ಕೂತ್ಕೊಂಡ್ಬಿಡು. ನಾವಂದ್ವಿ ಇರ್ಬೋದ್ ಬಿಡ್ರಿ, ಎರಡು ಸೈಜ್ ಒಂದೇ ಇತ್ತು ಅಂತ ಕಾಣುತ್ತೆ. ಎಷ್ಟೋ ಸರಿ ನನ್ ಟೋಪಿ ನಿಮ್ಗ್ ಸರಿ ಹೋಗುತ್ತೆ, ನಿಮ್ ಟೋಪಿ ನಮ್ಗ್ ಸರಿ ಹೋಗಲ್ವಾ, ನಾವು ನೀವು ಒಂದೇ ಆಗತ್ತಾ ಅಂತ ಯಾರೋ ಅಂತ. ಇಲ್ಲ, ಮುಂದಿನ ಸ್ವಾರಸ್ಯ ಕೇಳಿ. ಗರುಡ ಇಲ್ಲಿ ಹಾಕ್ಬಿಟ್ನಲ್ಲ, ಮುಂದಿನ ಕ್ಷಣದಲ್ಲೇ ಏನಾಯ್ತು ಗೊತ್ತಾ, ಅದು ಅಲ್ಲಿ ಏನ್ ಭಗವಂತನ ರೂಪ ಇತ್ತಲ್ಲ, ಅವನ ತಲೆ ಮೇಲೆ ಆ ಕಿರೀಟ ಬಂದ್ಬಿಡ್ತು. ಇಲ್ಲಿರ್ಲಿಲ್ವಾ, ಇಲ್ಲಿತ್ತು. ಅದೇಗ್ರಿ, ಎರಡು ಕಿರೀಟ ಎಲ್ಲಿಂದ ಬಂತು? ಎರಡು ಕಿರೀಟ ಅಂತ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇದೇ ಭಗವಂತನೇ ಅವನು ಅಂತ ಆದದ್ದಕ್ಕೆ ಇಲ್ಲಿರೋ ಕಿರೀಟ ಅಲ್ಲಿ ಕಾಣಿಸ್ಕೊಂಡು. ಇದು ಭಗವಂತನ ಮೈ. ಯಾವಾಗ್ಲೂ ಏನು ಅಂದ್ರೆ, ನಿಮ್ಮ ಕಣ್ಣಿಗೆ ಒಂದು ಕಾಣಿಸಿತು, ಅದನ್ನ ನೀವು ಎಷ್ಟು ಆಲೋಚನೆ ಮಾಡಿದ್ರು ಕೂಡ ಇದು ತಪ್ಪು ಅಂತ ಅನಿಸ್ತಾ ಇಲ್ಲ ಅಂತಾದಾಗ ಕಣ್ಣಿಗೆ ಕಾಣಿಸಿದ ಮೇಲೆ ನೀವು ಒಪ್ಕೊಂಡ್ಬಿಡ್ತೀರ. ಎಷ್ಟೋ ಪವಾಡಗಳು ಕಣ್ಣಾರೆ ಕಂಡಿದ್ದು ಅಂತ ಆದ ತಕ್ಷಣ ನೀವು ಒಪ್ಕೊಂಡ್ಬಿಡ್ತೀರಾ ಅಲ್ವಾ? ಯಾಕೆ ಒಪ್ಕೊಳ್ತೀರಿ? ಅದರಲ್ಲೂ ಯುಕ್ತಿಗಳನ್ನ ಹೇಳ್ತಾ ಹೋಗಿ. ನೀವು ಯುಕ್ತಿಗಳನ್ನ ಹೇಳ್ತಾ ಹೋದ್ರೆ ನಿಮ್ಗೆ ಎಷ್ಟೋ ವಿಚಾರಗಳೆಲ್ಲ ಮುರಿದು ಬಿದ್ದು ಹೋಗುತ್ತೆ. ಆದ್ರೆ ಯುಕ್ತಿಗಳನ್ನ ಉಪಯೋಗಿಸೋ ಸಂದರ್ಭದಲ್ಲಿ ಯಾವಾಗ ಪ್ರತ್ಯಕ್ಷ ಅನ್ನೋದು ಒಂದು ಬರುತ್ತೆ ನೋಡ್ರಿ, ಪ್ರತ್ಯಕ್ಷ ಬಂತು ಅಂದ್ರೆ ಅದರ ಮುಂದೆ ಯಾವ ಯುಕ್ತಿಗಳು ಇಲ್ಲ ಅಲ್ರಿ. ನಿಮಗೆ ತಪ್ಪು ತಿಳುವಳಿಕೆನೆ ಬಂದಾಗ್ಲೇನೆ ಯಾರೋ ಯುಕ್ತಿಯುಕ್ತವಾಗಿ ನೀವು ಹೇಳಿದ್ರೆ ಒಪ್ಪಲ್ಲ. ನನ್ ಕಾಣಿಸ್ತಾ ಇದೆ, ನೀವು ಇಲ್ಲ ಅಂತ ಹೇಳಿದ್ರೆ ನಾನು ಹೇಗ್ ನಂಬ್ಲಿ ಅಂತೀರಾ ನೀವು? ಇದೇನು ತಪ್ಪು ತಿಳುವಳಿಕೆಯಿಂದ ನೀವು ನೋಡಿದ್ರ ಬಗ್ಗೆನೆ ಇಷ್ಟ ಹೇಳ್ತೀರಾ ಅನ್ನುವಾಗ, ಇನ್ನು ಸರಿಯಾದ ತಿಳುವಳಿಕೆ ಬಂದಂತ ಸಂದರ್ಭದಲ್ಲಿ ಇನ್ನೊಬ್ರು ಅದನ್ನ ತಪ್ಪು ಅಂತ ಹೇಳಕ್ ಹೋದ್ರೆ, ಯುಕ್ತಿಗಳನ್ನು ಬಳಸಿದ್ರೆ ಯಾರು ನಂಬ್ತಾರೆ ಹೇಳಿ? ಹಾಗೆ ಭಗವಂತ ಇಲ್ಲಿ ಗೋಮಂತ ಪರ್ವತದ ಮೇಲೆ ಕೂತವನು ತಲೆ ಮೇಲೆ ಕಿರೀಟ ಇಟ್ರೆ, ಅಲ್ಲಿರೋ ಭಗವಂತನ ತಲೆ ಮೇಲೂ ಕಿರೀಟ ಬಂತು. ಯಾಕೆ? ರೂಪಗಳು ಅಭಿನ್ನ. ಮಹಾಭಾರತದಲ್ಲಿ ಈ ಕಥೆ ಯಾಕೆ ಹೇಳಿದ್ರು? ಉಪಾಸನೆ ಮಾಡುವ ಭಕ್ತರಿಗೆ ಗೊತ್ತಾಗ ಏನು, ಹೃದಯ ಸ್ಥಿತನಾದಂತಹ ಭಗವಂತ ಏನಿದ್ದಾನೆ ಅವನೇ ವೈಕುಂಠದಲ್ಲಿರುವಂತಹ ಭಗವಂತ. ನೀವೆಲ್ಲ ಒಂದು ಹಾಡು ಕೇಳಿರ್ಬೋದು, ಒಂದೇ ಕೂಗಳತೆ ವೈಕುಂಠ. ವೈಕುಂಠ ಮುಖ್ಯ ಅಲ್ಲ ನಮಗೆ, ವೈಕುಂಠದಲ್ಲಿರೋ ದೇವರು ಮುಖ್ಯ ಅಲ್ಲ. ಈಗ ನಿಮ್ಮ ಮನೆ ತನಕ ನಾವು ಬರ್ತೀವಿ, ಯಾಕೆ ಅಂದ್ರೆ ನಮ್ಮ ಮನೆಯಿಂದ ಕೂಗಿದ್ರೆ ನಿಮಗ್ ಕೇಳಿಸಲ್ಲ ಅಂತ ಅಲ್ವಾ? ನಾವು ಇಲ್ಲಿ ಕುಳಿತುಕೊಂಡು ಕೂಗಿದ್ರೇನೆ ಅಲ್ಲಿರೋ ಭಗವಂತನಿಗೆ ಗೊತ್ತಾಗತ್ತೆ ಅಂತನ್ನುವಾಗ ವೈಕುಂಠ ತನಕ ಯಾಕೆ ಹೋಗಬೇಕು? ಹೃದಯದಲ್ಲಿರುವ ಭಗವಂತನೇ ಅಲ್ಲಿದ್ದಾನೆ. ಈ ವಿಚಾರವನ್ನ ಮನವರಿಕೆ ಮಾಡಿಸಿಕೊಟ್ಟಿದ್ದು ನಮ್ಗೆ ಯಾವುದು? ಜಯತೀರ್ಥ ಕೃತಿ. ಅಂದ್ರೆ ಎಲ್ಲ ಗ್ರಂಥಗಳಿಗೆ ಮೂಲಭೂತವಾದ ಜಯ ಅನ್ನೋ ಮಹಾಭಾರತ ಗ್ರಂಥ ಇದೆಯಲ್ಲ, ಇದು ನಮಗ ಅರ್ಥ ಮಾಡಿಸಿಕೊಡ್ತು. ಅದಕ್ಕೆ ಏನ್ ಮಾಡ್ಬೇಕಾದ್ದು? ಬರೀ ಜಯತೀರ್ಥ ಗ್ರಂಥನೇ ಓದಿ ಅಂತ ನಾವೇನ್ ಹೇಳ್ತಾ ಇಲ್ಲ, ಮಹಾಭಾರತನೂ ಓದ್ರಿ. ಇದೆಲ್ಲ ಸಚ್ಚಾಸ್ತ್ರಗಳ ಆಧಾರದಲ್ಲಿ ಅದೆಲ್ಲ ಏಕವಾಕ್ಯತೆಯನ್ನ ಮಾಡಿಕೊಂಡಾಗಲೇನೆ ನಿಮಗದ್ರಲ್ಲಿ ಒಂದೊಂದು ಪದಗಳಲ್ಲೂ ಕೂಡ ಈ ವಿಚಾರಗಳು ತಿಳಿಯುತ್ತೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಮಹಾಭಾರತದ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕಂ. ಮಹಾಭಾರತ ಅಂದ್ರೆ ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ಏನೊಂದು ಪ್ರಮೇಯಗಳನ್ನು ಹೇಳಿದಾರಲ್ಲ, ಆ ಪ್ರಮೇಯಕ್ಕೆ ಒಂದೊಂದು ದೃಷ್ಟಾಂತ ನಿಮಗ್ ತೋರಿಸ್ಬೇಕು ಅಂದ್ರೆ ಅದೇ ಮಹಾಭಾರತ. ಹೃದಯ ಸ್ಥಿತ ಭಗವಂತನ ರೂಪ ಹೀಗಿದೆ, ನಿಮಗೆ ಮನವರಿಕೆ ಮಾಡಿಸ್ಕೊಡ್ಬೇಕು. ಇದನ್ನೇ ನೀವು ಮುಂದುವರಿಸಿದ್ರಿ ಅಂದ್ರೆ
ಹೀಗೆ ಶಾಸ್ತ್ರ ಗ್ರಂಥ ಓದ್ತಾ 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 ಭಗವಂತನ ಸಾಕ್ಷಾತ್ಕಾರವಾಗಿದೆ. ಆದ್ದರಿಂದ ನೀವು ಮಹಾತ್ಮರ ಗ್ರಂಥಗಳನ್ನು ಅಧ್ಯಯನ ಮಾಡುವುದು, ಸರ್ವಮೂಲ ಟೀಕಾ ಗ್ರಂಥಗಳನ್ನು ಅಧ್ಯಯನ ಮಾಡುವುದು ಅನ್ನೋದು ವೈರಾಗ್ಯ, ಭಕ್ತಿ, ಉಪಾಸನಾ, ಅಪರೋಕ್ಷ ಜ್ಞಾನ ಎಂಬ 4 ತರಹದ ಸಾಧನಗಳಿಗೂ ಕೂಡ ಉಪಾಯವಾಗಿದೆ ಅನ್ನುವಂಥದ್ದನ್ನ ನಮಗೆ ಆರಣ್ಯಕಾಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ನಿಗಮೈರವಿಭಾವ್ಯ ಮಿದಂ ವಸುಯತ್ ಸುಗಮಂ ಪದಮೇಕ ಪದಾದಪಿ ತತ್ ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ಭವ ಭಾಗ್ಭವತೀತಿ ಮತಿರ್ಹಿ ಮಮ. ಇದು ಸಾಧನೆಯ 4 ಹಂತಗಳನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಆದ್ರೆ ಇಷ್ಟೆಲ್ಲ ಸಾಧನೆಗಳನ್ನ ಹೇಳಿದ ಮೇಲೂ ಕೂಡ ಬಹಳ ಮುಖ್ಯವಾದ ಒಂದಂಶವನ್ನ ಹೇಳಲೇಬೇಕು. ಅದು ಟೀಕಾರಾಯರ ಗ್ರಂಥದಿಂದಲೇ ನಿಮಗೆ ಸಿಗತ್ತೆ. 3ನೇ ಅಧ್ಯಾಯದಲ್ಲಿ ಸುಧಾದಲ್ಲಿ ಟೀಕಾರಾಯರು ತೋರಿಸ್ತಾರೆ. ಏನದು ಅಂದ್ರೆ ಗುರುಗಳ ಭಕ್ತಿ. ಗುರುಗಳು ಅಂತ ಅನ್ನೋದ್ರ ಬಗ್ಗೆ ನಮಗೇನು ವಿಚಾರಗಳು ಗೊತ್ತು? ಗುರುಗಳು ಅಂದ್ರೆ ಯಾರು, ಯಾರನ್ನ ಹಿಡ್ಕೋಬೇಕು, ಯಾರನ್ನ ಬಿಡ್ಬೇಕು, ಗುರುಗಳಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಗುರುಗಳಿದ್ರೆ ಏನ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ವಿಚಾರ ಇದೆ. ಯಾಕೆಂದ್ರೆ ಗುರುಗಳು ಅನ್ನೋ ಒಂದು ಪದಾರ್ಥವನ್ನು ಪಕ್ಕಕ್ಕೆ ಇಟ್ಟುಬಿಟ್ರೆ ನೀವು ವೈರಾಗ್ಯ ಇದ್ರೂ ವ್ಯರ್ಥ, ನೀವು ಭಕ್ತಿ ಮಾಡಿದ್ರು ವ್ಯರ್ಥ, ಉಪಾಸನೆ ಅರ್ಥವೇ ಇಲ್ಲ, ಅಪರೋಕ್ಷ ಜ್ಞಾನ ಆಗೋದೇ ಇಲ್ಲ, ಏನ್ ಪ್ರಯೋಜನ? ಆದ್ರಿಂದ ಗುರುಗಳು ಅನ್ನುವಂತ ಒಂದು ವಸ್ತುವಿನ ಬಗ್ಗೆ ನಿಮಗೆ ಪರಿಚಯ ಆಗಬೇಕು ಅಂದ್ರೆ ಟೀಕಾರಾಯರ ಗ್ರಂಥ ಓದ್ಬೇಕು ಅನ್ನೋದನ್ನ ಮುಂದೆ ನಮಗೆ ಆರಣ್ಯಕಾಚಾರ್ಯರು ತೋರಿಸ್ಕೊಡ್ತಾರೆ. ಆ ವಿಚಾರವನ್ನ ಮತ್ತೆ ನಾಳೆ ಹೇಳ್ತೀನಿ. ಶ್ರೀ ಕೃಷ್ಣ.